ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏನಾಯಿತು? ಯಜ್ಞ ಮುಗೀತು. ಸಕೃಷ್ಣೇಷು ಅಥ ಪಾರ್ಥೇಷು ಸುಸ್ನಾತ ಅಪಭೃತೇಶ್ವಲಂ ಪಂಚೇಂದ್ರವದ್ವಿರಾಜತ್ಸು ಸ್ತೂಯಮಾನೇಷು ಅಪಿ ಈಶ್ವರೈ ಋಷೀಶ್ವರೈ. ಸ್ವಲ್ಪ ಪಾಠನೂ ಇದೆ. ಏನು ನಡೀತು? ಸ್ತೂಯಮಾನೇ ಚ ತದ್ಯಜ್ಞೆ ಕ್ರೋಧೋ ನಕುಲತಾಂ ಗತಃ ಕೃತ್ವಾ ಉಗ್ರಗರ್ಜನಂ ಯಜ್ಞಂ ತಾಂಶ್ಚ ಯಜ್ಞಕೃತೋ ಅಖಿಲಾನ್. ಸ್ತೂಯಮಾನೇ ಚ ತದ್ಯಜ್ಞೆ ಕ್ರೋಧಃ ನಕುಲತಾಂ ಗತಃ ಕೃತ್ವಾ ಉಗ್ರಗರ್ಜನಂ ಯಜ್ಞಂ ತಾಂಚ ಯಜ್ಞಕೃತಃ ಅಖಿಲಾನ್ ಗರ್ಹಯನ್. ಸ್ತೂಯಮಾನೇ ಚ ತದ್ಯಜ್ಞೆ. ಯಜ್ಞವನ್ನೆಲ್ಲ ಆ ರೀತಿ ದೇವತೆಗಳು ಋಷಿಗಳು ಎಲ್ಲ ಕೊಂಡಾಡ್ತಾ ಇದ್ದಾರೆ. ಆಗೇನಾಗಿದೆ? ಕ್ರೋಧ ನಕಲತಾಂ ಗತಃ. ಕ್ರೋಧ, ಒಂದು ಮುಂಗುಸಿ ಕಥೆ ಗೊತ್ತಿದೆ. ಆ ಮುಂಗುಸಿ ಬಂದು ಬೈತಾ ಇದೆ. ನಕಲ ಅಂದರೆ ನಕಲ, ಪಾಂಡವರ ನಕಲ ಅಲ್ಲ, ನಕಲ ಮುಂಗುತಿ ಅಂತ ಅರ್ಥ. ನಕಲ ಕ್ರೋಧ ನಕಲತಾಂಗತಃ, ಕ್ರೋಧಾಭಿಮಾನಿ ದೈತ್ಯ ಅಂತ ಅರ್ಥ. ಕ್ರೋಧಾಭಿಮಾನಿ ದೈತ್ಯ ನಕಲತಾಂಗತಃ, ನಕಲ ರೂಪದಲ್ಲಿ ಬಂದ, ಒಂದು ಮುಂಗುಸಿ ರೂಪದಲ್ಲಿ ಬಂದ. ಕೃತ್ವಾ ಉಗ್ರಗರ್ಜನಂ, ಇವರೆಲ್ಲ ಹೊಗಳ್ತಾ ಇದ್ದಾರೆ, ಅದು ಬಯಲಕ್ಕೆ ಶುರು ಮಾಡ್ತಾ ಇದೆ. ಕೃತ್ವಾ ಉಗ್ರಗರ್ಜನಂ, ಜೋರಾಗಿ ಗರ್ಜನೆ ಮಾಡುತ್ತೆ. ಯಜ್ಞಂ, ಯಜ್ಞವನ್ನು ತಾಂಚ ಯಜ್ಞಕೃತಃ, ಯಜ್ಞ ಮಾಡಿದ ಅವರನ್ನೆಲ್ಲ ಅಖಿಲಾನ್, ಎಲ್ಲರನ್ನೂ ಕೂಡ ಗರ್ಹಯನ್, ಬಯಲಕ್ಕೆ ಶುರು ಮಾಡಿತು. ಎಲ್ಲರೂ ಹೊಗಳ್ತಾ ಇದ್ದಾರೆ, ಅದು ಮುಂಗುಸಿ ಬಂದು ಬೈತಾ ಇದೆ ಅವ್ರನ್ನೆಲ್ಲ ಕೂಡ. ಯಾರನ್ನ? ಯಜ್ಞ ಮಾಡಿದ ಪಾಂಡವರನ್ನು, ಯಜ್ಞವನ್ನು, ಎಲ್ಲರನ್ನೂ ಬೈತಾ ಇದೆ, ದೊಡ್ಡ ಗರ್ಜನೆ ಮಾಡ್ತಾ ಇದೆ. ಗರ್ಹಯನ್ ಊಚಿವಾನ್ ಇತ್ತಂ ಭಾರ್ಯಾಪುತ್ರ ಸ್ನುಷಾಯುತಃ ಸಕ್ತು ಪ್ರಸ್ಥಮದಾತ್ ವಿಪ್ರಹ ಉಂಚವೃತ್ತಿ ಸುಭಕ್ತಿತಃ. ಹೌದು, ನಕಲ ಮುಗಿಸ. ಕಾಮನ್ ನೌನ್ ಬೇರೆ, ಪ್ರಾಪರ್ ನೌನ್ ಬೇರೆ. ನಕಲ ಕಾಮನ್ ನೌನ್ ಆದಾಗ ಏನದು? ಕಾಮನ್ ನೌನ್ ಆದರೆ ಏನರ್ಥ? ಅದು ಮುಂಗುಸಿ ಅಂತ ಅರ್ಥ. ಸ್ಪೆಸಿಫಿಕ್ ಪ್ರಾಪರ್ ನೌನ್ ಆದಾಗ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸುಲಭವಾದ ಅರ್ಥ, ಅದು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯಾವುದೇ ಕಾಮನ್ ನೌನ್ಗೆ ಡಿಫ್ರೆನ್ಸ್ ಇದೆ ಏನೋ. ಮಾತಾಡುತ್ತೆ, ಉಳಿದವ್ರಿಗೆ ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಿರೋರು, ಎಲ್ಲ ಗೊತ್ತಿರೋರು ಇರೋದ್ರಿಂದ ಅರ್ಥ ಆಯ್ತು ಅವ್ರಿಗೆ. ಉಳಿದವ್ರಿಗೆ ಬೊಗಳೋದು ಕಿರಿಸೋದೆಲ್ಲ ಗೊತ್ತಾಯ್ತಾ? ತಿಳಿಬೇಕಾ? ಸಾಮಾನ್ಯ ಅಲ್ಲಿ ಆಗಿನ ಕಾಲಕ್ಕೆ ಜ್ಞಾನಿಗಳು ಬೇರೆಯವರು ಇಲ್ಲೇ ಇಲ್ಲ. ಅಲ್ಲಿ ಎಲ್ಲ ಪಾರ್ಲಿಮೆಂಟಲ್ಲಿ ಯಾರು ಇರ್ತಾರೋ ಹಾಗೆ, ಎಲ್ಲ MLA MP ಗಳು ಹೇಗಿರ್ತಾರೋ ಅವ್ರು ಯಜ್ಞದಲ್ಲಿ ಆ ಕ್ವಾಲಿಟಿ ಜನ ಇದ್ದರು. ಅವ್ರಿಗೆಲ್ಲ ಭಾಷೆ ಬರುತ್ತಾ ಆದರೆ ಮನಸ್ಸಿನಲ್ಲಿರೋದೇ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಭಾಷೆನೂ ಬರುತ್ತೆ, ಗೊತ್ತಾಯ್ತು ಅವ್ರಿಗೆ. ಗರ್ಹಯನ್ ಊಚಿವಾನ್ ಇತ್ತಂ ಭಾರ್ಯಾಪುತ್ರ ಸ್ನುಷಾಯುತಃ ಸಕ್ತು ಪ್ರಸ್ಥಂ ಅದಾದ್ ವಿಪ್ರಹ ಉಂಚವೃತ್ತಿ ಸುಭಕ್ತಿತಃ. ಆ ಕುರುಕ್ಷೇತ್ರ ಪ್ರಾಂತದಲ್ಲೇ ಹಿಂದೆ ಏನು ನಡೆದಿತ್ತು? ಒಬ್ಬ ಬ್ರಾಹ್ಮಣ ಇದ್ದ, ಅವನಿಗೆ ಹೆಂಡತಿ, ಮಗ, ಸೊಸೆ, 4 ಜನ ಇದ್ದರು. ಅಲ್ಲಿ ಅವನು ಉಂಚವೃತ್ತಿಯಲ್ಲಿ ಇದ್ದ. ಈ ರೀತಿ ಯಾರಿದ್ದರು? ಉಂಚವೃತ್ತಿಯಲ್ಲಿದ್ದವ್ರು ಯಾರು? ದ್ರೋಣಾಚಾರ್ಯ ಆಗಿದ್ದು. ಶಿಲೋಂಚವೃತ್ತಿ, ಉಂಚವೃತ್ತಿಯಲ್ಲಿದ್ದರು. ಅಷ್ಟು ಭಾರಿ ಕಠಿಣವಾದ ವ್ರತ ಅದು. ಒಂದು ಯಾವೆಲ್ಲ ಭಾರಿ ವೈದಿಕ ಭಾರಿ ಶ್ರೇಷ್ಠ ಅಂತ ಹೇಳ್ಕೊತಿರ್ತಾರೆ. ಹೇಳ್ಕೊಳ್ಳಿ, ತಪ್ಪಲ್ಲ. ಆದರೆ ಅತಿ ಶ್ರೇಷ್ಠರು ಅಂದರೆ ಈ ರೀತಿ ಇರಬೇಕು. ವೈದಿಕ ವೃತ್ತಿರೋ ತಪ್ಪು, ಶ್ರೇಷ್ಠ ಅಲ್ಲ ಅಂತಲ್ಲ, ಆದರೆ ಅದು ಅಹಂಕಾರಕ್ಕೆ ಕಾರಣ ಆಗಬಾರ್ದು. ಜೊತೆಗೆ ಅದು ಪರಮೋಚ್ಚ ಅಲ್ಲ. ಪ್ರತಿ ದಾನ ಏನೂ ಇಸ್ಕೊಳ್ಳೋದಿಲ್ಲ, ಎಂಥದ್ದೂ ಇಲ್ಲ. ಹೇಳಿದ್ದಲ್ಲ, ಇದರೊಳಗೆ ಸುಗ್ಗಿ ಕಾಲಕ್ಕೆ ಅಲ್ಲೇನು ಭೂಮಿಯಲ್ಲಿ ಉಳಿದಿರುತ್ತೆ ಆ ಕಾಳನ್ನು ತಂದು ಜೀವನ ಮಾಡೋದು. ಇಲ್ಲದೆ ಹೋದರೆ ಇಲ್ಲೇ ಇಲ್ಲ, ಮಧ್ಯೆ ಆಗೋದ್ರೆ ಮುಗೀತು ಅಷ್ಟೇ, ಉಪವಾಸನೆ. ಆ ರೀತಿ ದ್ರೋಣಾಚಾರ್ಯ 700 ವರ್ಷ ಇದ್ದವರು.
ಆಮೇಲೆ ಇದರ ಹಾಲಿನ ಪ್ರಸಂಗ ಬಂದು ಏನೋ ನಡೆದು ಹೋಗಿಬಿಡ್ತು ಮುಂದೆ. ಅದು ಭಗವತ್ ಸಂಕಲ್ಪ. ಇದು ಅರ್ಥ. ಅತಿ ಬ್ರಾಹ್ಮಣ ಶ್ರೇಷ್ಠರವರು ಸುರಗುರುಗಳು ಆದ್ದರಿಂದ ಆ ಕ್ವಾಲಿಟಿ ಮಾಡೋಕ್ಕೆ ಸಾಧ್ಯ ಆಯಿತು ಅವ್ರಿಗೆ. ಎಲ್ರಿಗೂ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಆಗೋದೆಲ್ಲ ಅವ್ರು ಮಾಡಿದ್ದು ಎಲ್ಲ. ಉಂಬ ಅಲ್ಲ, ಉಂಚ. ಶಿಲೋಂಚ ವೃತ್ತಿ ಅಂದರೆ ಶಾರ್ಟ್ ಫಾರಮ್ ಉಂಚ ವೃತ್ತಿ. ಶಿಲಾ ಉಂಚ ಅಂತ ಇನ್ನೊಂದಿದೆ, ಎರಡು ಸೇರಿಬಿಡುತ್ತೆ ಅಂತ ಅರ್ಥ. ಪ್ರತಿಗ್ರಹನೂ ಇಲ್ಲ, ಇದು ಮಾಡೋದಿಲ್ಲ, ಎರಡು ಅರ್ಥನೂ ಆಯಿತು. ರಾಮೈಕ ದೇಶ ನಾಮಗ್ರಹಣ ಅಂತ ಇಟ್ಕೊಂಡಾಗ ಉಂಚ ಅಂದರೆ ಶಿಲೋಂಚ ವೃತ್ತಿ. ಪ್ರತ್ಯೇಕ ಮಾಡಿಕೊಂಡಾಗ ಸೂರ್ಯನ ಮಿತ್ರ ಇದ್ದ ಹಾಗೆ ಎರಡು ಸ್ವಲ್ಪ ಸ್ಪೆಷಲ್ ಮಾಡಿಕೊಂಡ್ರೆ ಶಿಲೋಂಚ ವೃತ್ತಿ ಇದ್ದವರು. ಸಂಸಾರ ಗಂಡ ಹೆಂಡತಿ ಮಗ ಸೊಸೆ 4 ಜನ ಇದ್ದಾರೆ, ಉಂಚ ವೃತ್ತಿಯಲ್ಲಿ ಇದ್ದಾರೆ. ಒಬ್ಬರೇ ಮಾಡೋದೇ ಕಷ್ಟ, ಇಡೀ ಕುಟುಂಬನೇ ಮಾಡ್ತಾಯಿದೆ ವ್ರತನ. ಸಕ್ತು ಪ್ರಸ್ಥಂ ಮದಾತ್ ಒಂದು ಏನಾಯ್ತು ಅವರಿಗೆ, ಸಕ್ತು ಪ್ರಸ್ಥ. ಸಕ್ತು ಪ್ರಸ್ಥ ಅಂದರೆ ಒಬ್ರಿಗಾಗಷ್ಟು. ಪ್ರಸ್ಥ ಅಂದರೆ ಶತಪ್ರಸ್ಥ ಭೋಜನ ಅಂತ ಹಿಂದೆ ಕರಿತಿದ್ರು. ಶತಪ್ರಸ್ಥ ಭೋಜನ 100 ಜನಕ್ಕೆ ಊಟ ಹಾಕಿದರೆ ಶತಪ್ರಸ್ಥ ಭೋಜನ. ಒಬ್ರಿಗೆ ಕೆತ್ತರೆ ಒಬ್ಬರಿಗೆ. ಸಕ್ತು ಅಂದರೆ ಗಂಜಿ. ಒಂದಿಷ್ಟು ಗಂಜಿ ಸಿಕ್ತು. ಅಷ್ಟು ಎಷ್ಟೋ ದಿವಸ ಗ್ಯಾಪ್ ಇತ್ತು, ಏನು ಸಿಕ್ಕೇ ಇರಲಿಲ್ಲ. ಒಂದು ದಿವಸ ಅದು ಸಿಕ್ತು, ಲಾಂಗ್ ಗ್ಯಾಪ್ ಮೇಲೆ. ಅಂದರೆ ಅಷ್ಟು ಮಾಡ್ಕೊಳ್ಳೋ ವ್ಯವಸ್ಥೆ ಆಯಿತು ಅಂತ ಅರ್ಥ. ಅಷ್ಟು ಕಾಳು ಸಿಕ್ಕರೆ ಮಾಡ್ಕೊಂಡು ಏನೂ ಮಾಡ್ಕೊಂಡು ಗಂಜಿ ಮಾಡ್ಕೊಳ್ಳೋಕೆ ಬಂತಲ್ಲ. ಅದು ಒಬ್ರಿಗಾಗಷ್ಟು. ಇರೋದು 4 ಜನ ಇದ್ದಾರೆ, ಒಬ್ರಿಗಾಗಷ್ಟು ಬಂತು. ಅವಾಗೇನಾಯಿತು, ಇನ್ನೇನು ತೊಗೊಳ್ಳೋ ಕೊಡಬೇಕು. ಅದರಲ್ಲಿ 5 ವಯಸ್ಸೆಲ್ಲ ಮಾಡಿದ್ರೆ ಮತ್ತೆ ಬಿಡಲಿಲ್ಲ, ಅಷ್ಟರಲ್ಲೇ ಎಲ್ಲ ಮಾಡಬೇಕು. ಅಷ್ಟೊತ್ತಿಗೆ ಒಬ್ಬರು ಬಂದುಬಿಟ್ಟು ಕೇಳಿದ, ಬ್ರಾಹ್ಮಣ ಬಂದ. ಧರ್ಮಾಯ ಅತಿಥಯೇ ತಸ್ಯ ಕಲಾಂ ನಾರ್ಹಂತಿ ಷೋಡಸೀಂ. ಇದಿಷ್ಟು ಕಥೆ ಚಿಕ್ಕದು, ಎಲ್ಲರೂ ಆಚೆ ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ದೊಡ್ಡ ಕಥೆ, ಒಂದು ಅಧ್ಯಾಯ ಪೂರ್ತಿ ಹೇಳ್ತಾರೆ. ಭಾರಿ ಕಷ್ಟಪಟ್ಟಿತ್ತು, ಎಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ ಅವರು. ಕೊನೆಗೂ ಸಿಕ್ತು, ಕಷ್ಟಪಟ್ಟು ಬೇಯಿಸಿ ಏನೋ ಮಾಡಿ ಇನ್ನೇನು ಊಟಕ್ಕೆ ತಿನ್ನಕ್ಕೆ ಕೂಡಬೇಕು. 1/4 4 ಭಾಗ ಹಂಚ್ಕೊಂಡಿದ್ದಾರೆ ಅದನ್ನು. ಒಬ್ರಿಗೆ 1/4 ಮಾಡ್ಕೊ, ಅದು ವಯಸ್ಸು ಇದಕ್ಕೆಲ್ಲ ಹೋಗಿದೆ ಆಗಲೇ. ಉಳಿದಿದ್ರೆ 1/4 ಮಾಡ್ಕೊಂಡಿದ್ದಾರೆ. ಅದನ್ನು ಇನ್ನೇನು ತಿನ್ನಬೇಕು. ಒಬ್ಬ ಅತಿಥಿ ಬಂದ, ನಾನು ಭಾರಿ ಇದು ಕೊಡಿ ಅಂತ ಕೇಳಿದ. ಅತಿಥಿ ಅವ್ರು ಬಿಡಾಗಿಲ್ವೇ ಇಲ್ಲ, ಅದು ಆಪ್ಷನ್ ಅಲ್ಲ. ಅತಿಥಿ ಪೂಜೆ ಆಪ್ಷನ್ ಅಲ್ಲಲ್ಲ, ಏನದು ಇದು ಯಾರೋ ಬಂದ್ರೀಗ ಒಬ್ರಿಗೆ ಅಷ್ಟೇ, ಅವ್ರಿಲ್ಲ ಅಂತ ಹಾಕಿಬಿಡ್ಬೇಕು ಫಸ್ಟ್ ಅಷ್ಟೇ. ಅದು ಬೇರೆ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ. ಆದರೆ ಅವ್ರನ್ನ ಕಾಯಿಸ್ಲೂಬಾರ್ದು, ಇಲ್ಲ ಅಂತಂತೂ ಹೇಳಲೇಬಾರ್ದು. ನಮಗೆ ಇಲ್ಲ ನಿಮಗೇನು ಅಂತ ಹೇಳಾಗಿಲ್ಲ. ಇಲ್ಲದೆ ಹೋದರೂ ತರಬೇಕು. ಸುಧಾಮಕ್ಕೆ ಆಗಾಯ್ತಲ್ಲ, ಹೋಗಿ ಬೇಡ್ಕೊಂಬಂತ ತಂದು ಕೊಟ್ಟರೆ ಹೊರತು ಬೇರೆ ಕೈಲಿ ಹೋಗಬಾರ್ದು. ದೊಡ್ಡ ಜವಾಬ್ದಾರಿ ಇವತ್ತು. ಹೆಚ್ಚಾಗಿ ಸರ್ಪ್ಲಸ್ ಆಗಿ ಉಳಿದ್ರೆ ಕೊಡೋಷ್ಟು ಸ್ಥಿತಿಯಲ್ಲೂ ನಾವಿಲ್ಲ ಮನುಷ್ಯ ಇವತ್ತು. ಅದನ್ನು ಫ್ರಿಜ್ಜಲ್ಲಿ ಇಡ್ತಾನೆ ಹೊರತು ಕೊಡೋದಿಲ್ಲ. ಅಂಥ ಹೊತ್ತಿನಲ್ಲಿ ಇರೋದೇ ಅಷ್ಟು. ಒಂದು ಭಾಗ ಯಜಮಾನನೇ ಕೊಟ್ಬಿಟ್ಟ ಫಸ್ಟ್. ಯಜಮಾನ ತನ್ನ ಭಾಗ ಕೊಟ್ಟ. ಅವು ಸುಮ್ಮನೆ ಇರೋ ತಿಂದು ಸಾಕಾಗಲಿಲ್ಲ ಅಂತ ಹೇಳಿದ. ಅತಿಥಿಗಳಿಗೆ ಕೊಡಬೇಕು, ತೃಪ್ತಿಯಾಗಷ್ಟು ಕೊಡಬೇಕು. ಹೆಂಡ್ತಿ ನಾನೂ ಕೊಡ್ತೇನೆ ಅಂತ ಹೆಂಡ್ತಿ ಕೊಟ್ಟ. ಪಾಪ ತೊಗೊಂಡ, ಇನ್ನೂ ಸಾಕಾಗಲಿಲ್ಲ ಅಂತ ಹೇಳಿದ. ಆಗ ಮಗ ಕೊಟ್ಟ. ಆಗೇನಾಯಿತು, ಅದು ಸಾಕಾಗಲಿಲ್ಲ. ಸೊಸೆ ಕೊಟ್ಟರು, ಈ ಸರಿ ಹೋಯ್ತು ಅಂತ ಹೇಳಿದ. ಗೊತ್ತಾಯ್ತು ಇವ್ರಿಗೆ ಕೃಷ್ಣಾರ್ಪಣ. ನೀ ಸಿಕ್ಕಿದ್ದು ಕೂಡ ಹೋಯ್ತು. ಕೆಲವು ಸಿಗೋದಿಲ್ಲ, ಸಿಕ್ಕಿದ್ದು ಹೋದ್ರೆ ಇನ್ನೂ ದುಃಖ ಜಾಸ್ತಿ ಆಗುತ್ತೆ ಕೆಲವು ಸಲ. ಕಷ್ಟಪಟ್ಟು ಸಿಕ್ಕಿದ್ದು ಯಾರೋ ಸಿಟ್ಟಾಗ ಯಾರೋ ಒಂದೇ ಎಬ್ಸಿದ್ರು, ಎಷ್ಟು ಸಿಟ್ಟು ಬರುತ್ತಾಗ ಆ ಸ್ಥಿತಿ ಬಂತು. ಆ ಹೊತ್ತಿನವರಿಗೆ ಇಷ್ಟಾದರೂ ದುಃಖ ಇಲ್ಲ ತನಗೆ, ಯಾರಿಗೂ ದುಃಖ, ಭಾರಿ ಖುಷಿಯಿಂದ ಇದ್ದಾರೆ. ಒಳ್ಳೆ ಅವಕಾಶ ಸಿಗ್ತಲ್ಲ. ಅಕಸ್ಮಾತ್ ಇದು ಸಿಗದೆ ಅತಿಥಿ ಬಂದು ಎಷ್ಟು ಕಷ್ಟ ಆಗ್ತಿತ್ತು. ಈ ಥರ ಯೋಚನೆ ಮಾಡಿದರು. ಸಿಕ್ಬಿಟ್ಟು ವಕ್ರಿಸ್ಬಿಟ್ಟು ಅಂದ್ಕೊಳ್ಳಿಲ್ಲ. ಅಕಸ್ಮಾತ್ ಹಾಗೆ ಬಂದುಬಿಟ್ಟಿದ್ರೆ ಏನಿಲ್ಲ ಏನಂತ ಕಳಿಸ್ಬೇಕಾಗ್ತಿತ್ತು ಅಂತೇಳಿ ಭಾರಿ ಸಂತೋಷಪಟ್ಟು ಅದು ಪಾದಪೂಜೆ ಎಲ್ಲ ಮಾಡಿದ್ರಲ್ಲ. ಏನು ನಡೀತು, ಬಂದಿದ್ದು ಅತಿಥಿ ಒಬ್ಬ ಯಾರೋ ಅಲ್ಲ, ಯಮದೇವರೇ ರೂಪದಲ್ಲಿ ಬಂದಿದ್ದರು. ಧರ್ಮಾಯ ಅತಿಥಯೇ ಸೇರಿಸಿದ್ರು ಆಚಾರ್ಯ. ಯಮಧರ್ಮನೇ ಆ ರೂಪದಲ್ಲಿ ಬಂದಿತ್ತು. ಇವರು ಪರೀಕ್ಷೆ ಮಾಡಿ ತಕ್ಷಣ ಬಂದು ಮುಗಿತಿರ್ಲಿಕ್ಕೆ ಕೆಲಸ. ವಿಮಾನ ಬಂತು ಅನ್ಕೋಸಿ ಎಲ್ಲರೂ ಸ್ವರ್ಗ ಹೊರಟೋಗ್ಬಿಟ್ರು ಮೇಲಕ್ಕೆ. ಇದೆಲ್ಲ ನೋಡ್ತಾ ಇದೆ ಮುಂಗುಸಿ, ಕತೆ ಹೇಳ್ತಾ ಇದ್ದು ಮುಂಗುಸಿ ನೋಡ್ತಾ ಕೂತಿದೆ ಇದನ್ನೆಲ್ಲ ಕೂಡ. ಅಂದರೆ ಆ ಇಮ್ಮಿಡಿಯೇಟ್ ಫಲ. ಅತ್ಯುತ್ಕಟವಾದ ಪುಣ್ಯ ಪಾಪ ಮಾಡಿದಾಗ ಏನಾಗುತ್ತೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಷ್ಟಿದೆ. ಆಗಲೇ ಫಲ. ಕೂತ್ರು ಹೊರಟಾಯ್ತು ಅವ್ರು ಆಗಲೇ. ಅಲ್ಲಿ ಬರುತ್ತಲ್ಲ ಭಾಗವತದಲ್ಲಿ, ಯಜ್ಞ ಮಾಡಿದರು ಅವರೆಲ್ಲ ಅಂಗಿರಸ್ ಗೋತ್ರದವರು. ನಾಭಾಗರಾಜ ಹೋಗಿ ಹೇಳಿದ ತಕ್ಷಣ ವಿಮಾನ ಬಂತು ಹೊರಟುಬಿಟ್ರು ಅಂತೇಳಿ. ಆ ಥರ ಹೊರಟೇ ಬಿಟ್ರು ಅವರು. ನೋಡ್ತಿದ್ವು ಒಂದು ಅಲ್ಲೇನಾಗಿತ್ತು, ಪಾದ ತೊಡೋದು ನೀರಿತ್ತಲ್ಲ ಆ ಜಾಗದೊಳಗೆ, ಸ್ವಲ್ಪ ಹೊರಡಿತು. ಅದೇನು ಗೊತ್ತಿರಲಿಲ್ಲ, ಸುಮ್ಮನೆ ಹೊರಡಿತು. ಅದಿಷ್ಟು ಬಂಗಾರ ಆಗೋಗ್ಬಿಡ್ತದೆ. ಅದಿಷ್ಟು ಕೂಡ ಸೈಡೆಲ್ಲ ಪೂರ್ತಿ ಚಿನ್ನ. ಭಾರಿ ಆಶ್ಚರ್ಯ ಆಯ್ತು. ಇನ್ನೊಂದು ಭಾಗ ಮಾಡ್ಕೊ ಆ ನೀರಾಗಿರಲಿಲ್ಲ, ಅಲ್ಲಿ ರೇಪ್ ಆಗಿಬಿಟ್ಟಿತ್ತು. ಆಗಲಿ ಸ್ವಲ್ಪ ಇತ್ತು ಅಷ್ಟೇ. ನಾನು ಅವತ್ತಿಂದ ಕತೆ ಹೇಳುತ್ತಿದ್ದು, ನನ್ನ ಒಂದು ಮೈ ಬಂಗಾರ ಆಗಿ ಹೋಗ್ಬಿಡ್ತು. ಅವತ್ತಿಂದ ಇನ್ನೊಂದು ಪಕ್ಕ ಇದೆಯಲ್ಲ ಅದನ್ನು ಮಾಡ್ಕೋಬೇಕು. ಎಲ್ಲ ತೀರ್ಥಕ್ಕೆ ಹೋದೆ, ಕ್ಷೇತ್ರಕ್ಕೆ ಹೋದೆ, ಎಲ್ಲೆಲ್ಲೆಲ್ಲೆಲ್ಲೋ ಹೋದೆ, ಆಗಲೇ ಇಲ್ಲ. ಗೊತ್ತಾಯ್ತಾ, ಎಲ್ಲೆಲ್ಲೋ ಆಗಲಿಲ್ಲ. ತಿಳಿತಾ, ಏನೇನು ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಹಾಗೆ ಉಳ್ಕೊಂಡ್ಬಿಡ್ತದೆ. ಯಜ್ಞ ಭಾರಿ ಹೊಗಳ್ತಿದ್ರು. 15 ವರ್ಷದ ಯಜ್ಞ ತಾನೇ,
ಹೊಳ್ತಾ ಬಂದಿದ್ದಾರೆ. ಅದಕ್ಕೆ ಇಲ್ಲಾದರೂ ಆಗುತ್ತೆ ಅಂತ ಬಂದೆ, ಇಲ್ಲೂ ಆಗಲಿಲ್ಲ. ಆದ್ದರಿಂದ ನೀವು ಎಂಥದ್ದಿದು ಆ ಬ್ರಾಹ್ಮಣ ಮಾಡಿದಂಥ ಅತಿಥಿ ಪೂಜೆಗೂ ನೀವು ಯಜ್ಞ ಸಮ ಅಲ್ಲ, ಗೊತ್ತಾಯ್ತಾ? ಅಲ್ಲಿ ಲಿಂಕ್ ಮಾಡಿಬಿಟ್ರು. ಬ್ರಾಹ್ಮಣ ಮಾಡಿದ ಅತಿಥಿ ಪೂಜೆಗೂ ಇದು ಸಮನ ಅಲ್ಲ, ಇದು ಕೆಟ್ಟೆ ಆಗತ್ತಪ್ಪ, ಇದು ಹೊರಟೋಗ್ಬಿಡ್ತು. ಇದು ಅರ್ಥ ಮಾಡಿಕೊಂಡ್ರೆ ನೋಡಿ, ಇದೆಲ್ಲ ಕಥೆಗಳು ಹಾಕ್ತಿರ್ತಾರೆ, ಚಂದ ಅದೆಲ್ಲ ಹಾಕ್ತಿರ್ತಾರೆ, ಕಥೆಗಳು ವಾರಪತ್ರಿಕೆ ಬರ್ತಾ ಇರ್ತದೆ. ರಿಸಲ್ಟ್ ಏನು ಅಂದರೆ, ರಿಸಲ್ಟ್ ಏನಿಗೆ ಫೈನಲ್ ಅದಕ್ಕೆ ಪಾಂಡವರ ಯಜ್ಞ ಹೋಪ್ಲೆಸ್ಸು, ಅದಕ್ಕೂ ಪ್ರಯೋಜನ ಇಲ್ಲ. ಇಲ್ಲಿ ಹೊಗಳ್ತಾ ಇದ್ದಾರೆ, ಬೈದು ಹೋಯ್ತು. ಅದು ಇಷ್ಟನ್ನು ಮಾತ್ರ ಬರೀತಾರೆ, ಬಿಟ್ಟುಬಿಡ್ತಾರೆ, ಆಗೋಯ್ತು, ಮುಂದೆ ಬರೆಯೋದಿಲ್ಲ. ನೋಡೋರಿಗೆ ಏನು ಅನಿಸ್ತಿದ್ದು, ಅವತ್ತಂತೂ ಅರ್ಥ ಆಗಿ ಗುಚ್ಚುವೃತ್ತಿ ಅರ್ಥ ಆಗಲ್ಲ ಅವರಿಗೆ. ಪಾಂಡವರ ಯಜ್ಞ ಉಪಯೋಗ ಇಲ್ಲ ಅಂತ ಬೈಕೋತ ಓಡಾಡ್ತಿರ್ತಾರೆ. ಅವತ್ತು ಏನು ಗತಿ ಆಯಿತು ಅದೇ ಗತಿ ಇವರಿಗೂ ಆಗುತ್ತೆ ಅಷ್ಟೇ. ಮುಂಗುಸಿಗೆ ಏನು ಗತಿ ಆಯಿತು ಇವರಿಗೆ ಇದೇ ಗತಿ ಆಗುತ್ತೆ. ಏನು ನಡೀತು ಅಂತ ಹೇಳ್ತಾರೆ. ಏನು ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾರೆ ಆಚಾರ್ಯ. ಯಾವುದಕ್ಕೆ ಏನಾಗಲಿ ಅಲ್ಲ, ಅದೆಲ್ಲ ಹೇಳ್ತಾರೆ. ಏನಂತ ಹೇಳ್ತಾರೆ, ಸ್ವಾರಸ್ಯ ಇದೆ ಅಲ್ಲಿ, ತುಂಬ ಸ್ವಾರಸ್ಯ ಇದೆ ಈ ಬರೀ ಕಥೆಗೂ. ಸಕ್ತು ಪ್ರಸ್ಥ, ಸಕ್ತು ಅಂದರೆ ಗಂಜಿ, ಗೊತ್ತಾಯ್ತಾ? ಹಿಟ್ಟು ಗಂಜಿ ಏನು ಬೇಕಾದ್ರೆ ಅದರೊಳಗೆ. ಪ್ರಸ್ಥ ಅಂದರೆ ಒಬ್ರಿಗಾಗೋದು, ಒಬ್ರಿಗಾಗೋದು ಸಿಕ್ಕಿದ್ದದು. ಅದನ್ನು 1/4 ಮಾಡಿಕೊಂಡ್ರೆ ಅದು ಬಂದು ಎಲ್ಲ ತಿಂದೋಗ್ಬಿಟ್ಟ ಅಂತ. ಇವರು ಸ್ವಲ್ಪ ನೊಂದ್ಕೊಡೋದೇ ಕೊಟ್ಟರು. ಒಬ್ಬರು ಕಾಂಪಿಟೇಷನ್ನು, ಅವ್ನು ಮುಗಿತು ಮತ್ತೆ ಬೇಡ ಕಷ್ಟ ತಿಂದ್ಕೊಡ್ಲಿಲ್ಲ, ಕೆಲವು ಇನ್ನು ಕೇಳಿಬಿಡ್ತಾರೋ ಅಂತ ನಿಂತು ಕೂತ್ಬಿಡ್ತಾರೆ. ಇನ್ನೊಬ್ರು ಹಾಕ್ಸ್ಕೊಂಡ್ರೆ ಕಷ್ಟ ಅಂತ ಹಾಕ್ಸ್ಕೊಂಡ್ಬಿಡ್ತಾರೆ. ಇದು ಮನುಷ್ಯನ ಟೆಂಡೆನ್ಸಿ. ಅದು ಏನು ಮಾಡಿದೆ ಕಾದು ಕೂತ್ಕೊಂಡು ಅದು ತೃಪ್ತಿ ಆಗಲಿ ಅಂತ ಕಾದರು. ಕೊನೆಗೂ ಏನಾಯ್ತು, ಅಲ್ಲಿಗೆ ತೃಪ್ತಿ ಆಯಿತು. ಇವರಿಗೆ ದುಃಖ ಆಗಲಿಲ್ಲ ಈ ಮಧ್ಯೆ. ಅದು ಭಾರಿ ಮೆಚ್ಚಿದ್ರು. ಕೊಟ್ಟಿದ್ದು ಮನೋಭಾವ ಇತ್ತಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಬೈಕೊಂಡು ಕೊಡೋದು ಬೇರೆ, ಬೈಕೋತಾನೆ ಕೊಡೋದು ಬೇರೆ, ಅದೇನೂ ಮಾಡಲಿಲ್ಲ. ನೋಡಿದರೆ ಬಂದಿದ್ದ ಅತಿಥಿ ಯಮದೇವರೇ ಬಂದಿದ್ದರು, ಹೊಗಳಿದ್ರು, ಕರ್ಕೊಂಡು ಹೊರಟೋಗಿಬಿಟ್ರು. ಇದು ಕತೆ ಹೇಳಿದ್ರು, ನೋಡಿದ ಕತೆ ನೋಡಿದೇ, ಇದು ಅರ್ಥ ಮಾಡ್ಕೊಂಡಿಲ್ಲ. ಓದಿ ಪುರಾಣ ಪುಣ್ಯಕತೆ ಓದಿದ್ರು ಕೂಡ ಅರ್ಥ ಆಗದೆ ಹೋದರೆ ಹಾಗೆ ಇವತ್ತು ಮಾಡ್ತಿರೋದು ಹಾಗೆ. ಮೊದಲೇ ಓದೋದಿಲ್ಲ, ಮೂಲದಲ್ಲಿ ಓದೋದಿಲ್ಲ, ಯಾರೋ ಬರೆದಿದ್ದು ಓದ್ತಾರೆ, ತಪ್ಪದು. ಆಮೇಲೆ ಅದನ್ನು ಅಪಾರ್ಥ ಮಾಡ್ಕೊಂಡು ಬೈಲಿಕ್ಕೆ ಶುರು ಮಾಡ್ತಾರೆ. ಒಂದು ಮುಂಗುಸಿ ಅವತ್ತು ಬೈದರೆ ಇವತ್ತು ಎಷ್ಟೋ ಜನ ರಾಮದೇವ್ರನ್ನ ಬೈತಾರೆ. ಹೇಳಿ ನಾನು ರಾಮದೇವ್ ಸೂಯಿಸೈಡ್ ಮಾಡಿಕೊಂಡ್ರು, ಕಥೆನ, ರಾಮಾಯಣದ ಕಥೆನ ಒಬ್ಬರು ಕತೆ ಬರೀತಾರೆ ಯಾರು ಅಂತ ಕಥೆನ. ಸೂಯಿಸೈಡ್ ಕೋಟಿ ಜನ ಮಾಡ್ಕೋತಾರೆ. ಅವ್ರ ಕಥೆಯೆಲ್ಲ ಬರಿತಾ ಹೋಗ್ತಾರೆ ಯಾರಾದರೂ. ಇಲ್ಲ, ಅಷ್ಟು ಕಾಮನ್ ಸೆನ್ಸ್ ಕೂಡ ಇಲ್ಲ. ಅದಕ್ಕೆ ಭಾರಿ ಪ್ರಚಾರ, ಭಾರಿ ಇದು, ಭಾರಿ ಅದ್ಭುತ ಅಂತ ಸೆಮಿನಾರ್ಗಳು ಮಾಡಿ ಕೊಂಡಾಡೋದು. ಮತ್ತೆ ಆಶ್ಚರ್ಯ, ಇದು ನಿಜವಾಗಲೂ ಇದು ರಾಮಾಯಣ ಅಂದರೆ ಇದು ರಾಮಾಯಣ ತೀರ್ಮಾನ ಅಲ್ಲಿವರೆಗೂ ಕೂಡ. ಮಹಾಭಾರತ ಇದು ಮಹಾಭಾರತ, ವ್ಯಾಸ ಬರೆದು ಮಹಾಭಾರತ ಅಲ್ಲ. ವ್ಯಾಸರಿಗೆ ಏನೂ ಗೊತ್ತಿರಲಿಲ್ಲ, ಏನೋ ಬರೆದ್ರು, ಅದು ನೀಟಾಗಿ ಬರೆದಿದ್ದೀಗ. ಈ ಥರ ಜನ ಭ್ರಾಂತಿ ಹುಟ್ಟುಬಿಟ್ಟಿದೆ. ಕಲಿಯುಗದ ವೈಶಿಷ್ಟ್ಯನೇ ಇದು. ಸತ್ಯನ ಬೈಯೋದು, ಸುಳ್ಳನ್ನು ಹೊಗಳೋದು. ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ ಅವರು. ಅರ್ಥ ಇಲ್ಲ ಅಂತಲೇ ತೀರ್ಮಾನ ಮಾಡೋದು. ಅದು ಬೇರೆ, ಅದು ಮುದ್ದು ಎಲ್ಲಿದೆ, ಏನಿದೆ ಅಲ್ಲಿ ಆ ಮಂತ್ರ ಸಪ್ತಮಿ ತಿತಾಮನ ಅಂಥೇಳಿ ಒಂದು ಸೂಕ್ತ ಹೇಳ್ಕೊಂಡು, ಅಲ್ಲಿ ರುಕ್ಕಿದೆ, ಅದನ್ನು ಹೇಳ್ಕೊಂಡು ಪೂಜೆ ಶುರು ಮಾಡಬೇಕು ಅಂತ ಅರ್ಥ. ಸಂಪುಟ ತೆಗಿಬೇಕಾದ್ರೆ ಮಾಡಬೇಕದು, ಗೊತ್ತಾಯ್ತು? ಅದೆಲ್ಲ ಹೇಳಿಕೊಟ್ಟು ಅದು ದೊಡ್ಡ ಮಂತ್ರ. ಅದು ಮಂತ್ರ ಬೇರೆ, ಅರ್ಥ ಹೇಳಿದ್ನಲ್ಲ ಸಕ್ತೋಮನ್ ಮಂತ್ರ, ಅದು ಅರ್ಥ ಇಟ್ಕೊಂಬೇಡ. ಅದು ಅಲ್ಲಿ ಹೇಳಿದ್ದು ಮಂತ್ರನ, ನೀವು ಹಿಟ್ಟು ಕಲಿಸ್ಕೊಂಡು ಕೊಟ್ಟು ಪೂಜೆ ಶುರು ಮಾಡಿರಿ ಅಂತ ಹೇಳಿದ್ದಲ್ಲ, ಅದಲ್ಲ. ಮಂತ್ರ ಹೇಳ್ರಿ ಅಂತ ಅರ್ಥ. ಮಂತ್ರ ಹೇಳ್ಕೊಟ್ಟು ಏಭ್ಯೋ ಮಾತಾ ಏವಾ ಪಿತ್ರೆ, ಇವೆಲ್ಲ ಮಂತ್ರಗಳು. ಅದಿಷ್ಟು ಮೆನ್ಷನ್ ಮಾಡುತ್ತೆ. ಏವಾ ಪಿತ್ರೆ ಮುಂದೆ ಪೂರ್ತಿ ಮಂತ್ರ ಇದೆ, ಆ ಹಿಂಟ್ ಕೊಟ್ಟರು ಅಷ್ಟೇ. ಈಗ ಏನು ನಡೀತು? ಧರ್ಮಾಯ ಅತಿಥಯೇ ತಸ್ಯ ಕಲಾಂ ನಾರ್ಹತಿ ಷೋಡಸಿ. ಆ ಯಜ್ಞದ ಮುಂದೆ ನಿಮ್ಮ ಯಜ್ಞ 1/16 ಅಲ್ಲ, 1/16 ಕೂಡ ಅಲ್ಲ. ಅವರು ಮಾಡಿದ್ದು ಒಂದು ದಿವಸ ಒಂದು ಅರ್ಧ ಗಂಟೆ ಯಜ್ಞ ಇರಬೇಕು. ಇದು 15 ವರ್ಷ 5 ಜನ ಮಾಡಿದ್ದಾರೆ. ಅದರಲ್ಲೂ ದೇವತೆಗಳಿವರು. ಕೃಷ್ಣ 3 ರೂಪದಿಂದ ಕೂತಿದ್ದಾನೆ, ಬರದೇ ಇದ್ದ ಜನಗಳೇ ಇಲ್ಲ. ಅಂಥದ್ದನ್ನು ಅದರ 1/16 ಅಲ್ಲ, 1/16 ಅಲ್ಲ, 1/16 ಅಲ್ಲ ಅಂತ ಬೈದು ಹೊರಟೋಯ್ತು. ಅತಿಥೇಹೇ ತಸ್ಯ ಪಾದೋದ ಕ್ಲಿನ್ನ ಪಾಶ್ವ ಹಿರಣ್ಮಯ ಏಕೋ ಸಮಾಭೂತ್ ಅಪರಃ ಸರ್ವತೀರ್ಥಾದಿಕೇಶ್ವಪಿ. ಯಜ್ಞೋಯಮಿತಿ ಹೇತುಂಚ ವಿಪ್ರೈಃ ಪೃಷ್ಟೇ ಅಭ್ಯಭಾಷತ. ಯಜ್ಞ ಅಯಂ ಷೋಡಶೀಂ ಕಲಾಂ ನಾರ್ಹತಿ. ಈ ಯಜ್ಞ 11 ಸಾಟಿ ಅಲ್ಲ ಅಂಥೇಳಿ ಇತಿ ಹೇತುಂಚ. ಯಾಕೆ ಬೈದೆ ಅಂದರೆ ಇದಕ್ಕೋಸ್ಕರ ಬೈದೆ ಅಂತ ಕಾರಣ ಕೊಡ್ತು. ಇದು ಹೇತು, ಗೊತ್ತಾಯ್ತಾ? ಇಷ್ಟು ಮಾಡಿದರೂ ಏನೂ ಆಗಲಿಲ್ಲ, ಅದಕ್ಕೇನು ಸರಿಯಲ್ಲ. ವಿಪ್ರೈಃ ಪೃಷ್ಟೇ. ಆ ಕೇಳಿದ್ರು ಏನಪ್ಪ ಕಥೆ ನಿಂದು ಅಂತ ಕೇಳಿದ್ರು. ಏನು ನಿನ್ನ ಕಥೆ ಅಂದಾಗೆಲ್ಲ ಕಥೆ ಹೇಳಿತದು. ಅತಿಥೇಹೇ ತಸ್ಯ ಪಾದೋದಕ್ಲಿನ್ನ ಪಾರ್ಶ್ವ ಹಿರಣ್ಮಯ ಏಕೋ ಮಮ ಅಭೂತ್ ಅಪರಃ ಸರ್ವತೀರ್ಥಾದಿಕೇಶ್ವಪಿ. ಪಾದೋದಕ ಕ್ಲಿನ್ನ, ಆ ಪಾದೋದಕ ಎರಡು ಉದಕ ಉದಕುಂಭ ಉದಕ ಕುಂಭ ಎರಡೂ ಸರಿ.
ಉದ ಅಂದರೂ ನೀರು, ಉದಕ ಅಂದರೂ ನೀರು. ಅದಕ್ಕೆ ಪಾದೋದಕ ಕ್ಲಿನ್ನ ಪಾರ್ಶ್ವ, ಪಾದೋದಕದಿಂದ ತೊಯ್ದ, ಕ್ಲಿನ್ನ ಅಂದರೆ ತೊಯ್ದ ಒಂದು ಪಕ್ಕ ಏನಾಯಿತು, ಹಿರಣ್ಮಯ, ಹಿರಣ್ಮಯವಾಗಿ ಹೋಯಿತು. ಏಕಃ ಒಂದು ಭಾಗ. ಆದರೆ ಮಮ ಅಭೂತ್ ಅಪರಹ ಸರ್ವತೀರ್ಥಾದಿಕೇಶ್ವಪಿ, ಇನ್ನೊಂದನ್ನು ಮಾಡ್ಕೋಬೇಕು ಅಂತೇಳಿ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋದೆ, ಹೊರಡಿದ್ದೆ ಬಂತು ಅಷ್ಟೇ ಹೊರತು ಏನೇನೂ ಆಗಲಿಲ್ಲ. ಆಮೇಲೆ ಮಜ್ಜತೋ ಅವಭೃತೇಶು ಅದ್ಧಾ, ಯಜ್ಞಗಳಿಗೆಲ್ಲ ಹೋದೆ, ಅವಭೃತ ಸ್ನಾನ ಮಾಡಿರ್ತಾರಲ್ಲ ಅಲ್ಲಿ ನಾನು ಮುಳುಗಿದೆ ಹೋಗಿ, ಏನೂ ಆಗಲಿಲ್ಲ. ಅವಭೃತ ಸ್ನಾನ ಮಂಗಳ ಸ್ನಾನ ಅದು, ಅಲ್ಲೂ ಏನೂ ಆಗಲಿಲ್ಲ. ಅಂದರೆ ಎಲ್ಲ ಯಜ್ಞಗಳು ಹೋಯ್ತಿದ್ರು ಮುಂದೆ, ಎಲ್ಲ ತೀರ್ಥಗಳು ವೇಸ್ಟು, ಎಲ್ಲ ಯಜ್ಞಗಳು ವೇಸ್ಟು, ಈ ಯಜ್ಞನೂ ವೇಸ್ಟು. ಆಗೇನು ಮಾಡಿದೆ ನಾನು, ಭಾಳ ಶ್ರದ್ಧೆಯಿಂದನೇ ಮಾಡಿದೆ ಅಂತ ಹೇಳ್ತಾರೆ. ಆಧಾರ ನಾ ಅಭೂತಿತ್ಯಥ ತತ್ವವೇಧಿವಿ ಮುನಿಭಿ ತತ್ವವೇಧಿವಿ ಮುನಿಪುಂಗವೈ ಇಷ್ಟು ಹೇಳಿ ಹೊರಟೋಗ್ಬಿಡು. ನಾಭೂತ್ ಇತ್ಯಥ, ಅಲ್ಲಿ ಕಥೆ ಮುಗಿತಾರು. ತತ್ವವೇಧಿವಿ ಮುನಿಪುಂಗವೈ ಕೃಷ್ಣೇನ ಚ ತಮೋಂಧಂಚ ತಂ ಪ್ರಾಪಯದ್ಭಿ ಸ್ಮಿತೆ ಕೃತೆ ಜನದರ್ಶನಂ ಜಗಾಮಾಶು ತಮಃ ಪ್ರಾಪ ಚ ಕಾಲತಃ. ಮುಂದೆ ಅದು ಹೊರಡ್ತು, ಅಲ್ಲಿಂದ ಹೋಯ್ತು, ಒಂದು ಅಂಧ ತಮಸ್ಕೊಳ್ತು, ಬೈದು ಹೋಗ್ಬಿಡುತ್ತೆ ಅಷ್ಟೇ. ಅಲ್ಲಿ ಚಾರ್ವಾಕ ಬೈದಿದ್ದ. ಯಾವ ಬೈದಿದ್ದ? ಚಾರ್ವಾಕ ಬಂದು ಬೈದ ಕತೆ ಗೊತ್ತಲ್ಲ, ಮರ್ತೋಯ್ತಾ? ಹಾಂ, ಏನಾದಾಗ? ಇದೇ ಅಧ್ಯಾಯದ ಕಥೆ ಇದು, ಭಾಳ ಹತ್ರ. ಇದಾಗಿದ್ದರಿಂದ ಗಟ್ಟಿಯಾಗಿಲ್ಲ, ಹಳೆದಾರ ಬರ್ತೋಗಿದೆ ಎಲ್ಲ ಆಗಿಬಿಡುತ್ತೆ. ಈಗ ಫ್ರೆಶ್ಶು ಗಟ್ಟಿಯಾಗಿಲ್ಲ. ಏನೋ ಪಟ್ಟಾಭಿಷೇಕ ಆಯಿತು, ಪಟ್ಟಾಭಿಷೇಕ ಆತಂತ ಅಲ್ಲೇ ಬಂದು ಬೈದ. ತಕ್ಷಣ ಬ್ರಾಹ್ಮಣರು ಬೈತಾ ಇದ್ದಾರೆ, ಸುಳ್ಳು ಹೇಳ್ದ, ಅವ್ರು ಹೂ ಬಂತು ಸತ್ತೋಗ್ಬಿಟ್ಟ. ಅದಕ್ಕೆ ಇಲ್ಲಿ ಸತ್ತೋಗ್ಲಿಲ್ಲ, ಇದು ಇವರೇನೋ ಅಲ್ಲೇ ನಕ್ಬಿಟ್ರೆ ಹೊರಟೋಗ್ಬಿಡ್ತು ಅಷ್ಟೇ. ಇದಿಷ್ಟು ಬ್ಯಾಕ್ಗ್ರೌಂಡ್. ಇದು ಭಾಳ ಇಂಪಾರ್ಟೆಂಟ್ ಕಥೆ ಇದು, ನಮ್ಗೆ ಎಷ್ಟೋ ದೊಡ್ಡ ತತ್ವ ಹೇಳ್ತಾ ಇದೆ, ಗೊತ್ತಾಯ್ತಾ? ಸರಿಯಾಗಿ ಕಥೆ ಕೇಳಿಬಿಟ್ರೆ ಎಷ್ಟು ಅರ್ಥ ಇದೆ ಅದರೊಳಗೆ. ಅದು ಯಾವುದೋ ತಮಾಷೆ ಕಥೆ ಮಾಡಿದಾಗ ಮಾಡಾಕ್ಬಿಟ್ಟಿದ್ದಾರೆ, ಪಾಂಡವರು ಬೈಲಕ್ಕೆ, ಕೃಷ್ಣನ ಬೈಲಕ್ಕೆ. ಹಾಗೇನಾಯಿತು, ತತ್ವವೇದಿಭಿ ಮುನಿಪುಂಗವೈ ಕೃಷ್ಣೇನ ಚ, ಅವ್ರೇನು ಮಾಡಿದ್ರಂತೆ, ಸ್ಮಿತೇ ಕೃತೆ, ನಕ್ಬಿಟ್ರಷ್ಟೇ, ಬಂದ ಹಾಸದಿಂದ ನಕ್ಬಿಟ್ರು, ಆ ಮಾತು ಕೇಳಿಬಿಟ್ಟು. ಇದು ಹೊರಟೋಯ್ತು ಅಲ್ಲಿಂದ. ತೇ ಅಂಧಂತಮಃ ಪ್ರಾಪಯದ್ವಿಹಿ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನಕ್ಬಿಟ್ರು ಅಷ್ಟೇ. ಧರ್ಮರಾಜ ಏನು ಮಾಡಿರ್ಬೇಕು ಯೋಚನೆ ಮಾಡಿ, ಧರ್ಮರಾಜನ ಏನಾಗಿರ್ಬೇಕೀಗ? ಮೊದಲೇ ಮನಸ್ಸಲ್ಲಿ ಸಂಶಯ ಇದೆ, ಬುದ್ಧಕ್ಕೂ ಪ್ರಾಬ್ಲಮ್. ಅದು ಪಟ್ಟಾಭಿಷೇಕದಲ್ಲಕ್ಕೆ ಎತ್ತಿ ಬಂದು ಬೈದೋದ, ಭಾರಿ ಪರಿಸ್ಥಿತಿ ಆಯಿತು. ಎಲ್ಲ ಕೇಳಿಕೊಂಡು ಇಷ್ಟೆಲ್ಲ ಕೊಟ್ಟು ಓಡಪ್ಪ, ಇಷ್ಟು ಭೀಷ್ಮರ ಉಪದೇಶ ಕೇಳಿದ್ರು ಸಮಾಧಾನ ಆಗಲಿಲ್ಲ. ಕೊನೆಗೇನು ಮಾಡಿದ, ಹೋಗಲಿ ಬಿಡಪ್ಪ, ಅಪಾಪೇ ಪಾಪ ಸಂಖ್ಯಿತ್ವಾತ್ ಅಶ್ವಮೇಧೈ ಯಜಾಚುದ, ಅದನ್ನೂ ಮಾಡಿ ಕೊನೆ ಮುಗಿಸೋಕ್ಕೆ ಹೋದರೆ ಆ ಲೆವೆಲಲ್ಲಿ ಬೈಬೇಕಾ? ಹೋಗಲಿ, ಮೊದಲ ರಿಪೇರಿ ಮಾಡ್ಕೋಬೋದು, ಎಲ್ಲ ಮುಗಿದ್ಬೇಕು, ರಿಸಲ್ಟ್ ಬಂದು ನಾನು ಹೇಳಿದ್ರೆ ಏನು ಮಾಡಬೇಕೀಗ? ವೇಸ್ಟ್ ಅಂತ ಬೈದುಬಿಟ್ಟ, ಹೊರಟೋಗ್ಬಿಡ್ತು. ಆಗ ಉದ್ದೇಶ ಏನಂದ್ರೆ ಭಕ್ತ ಹೇಳ್ತಾರೆ, ಅದರ್ಶನಂ ಜಗಾಮಾಶು ತಮಃ ಪ್ರಾಪ ಚ ಕಾಲತಃ. ಅದರ್ಶನಂ ಅಲ್ಲೇ ಹೊರಟೋಗ್ಬಿಡ್ತು. ಮುಂದೆ ಅಂಧಂತಮಸ್ಗೆ ಹೋಯಿತು ಅಂತ ಹೇಳ್ತಾರೆ. ನೋಡಿ, ರಾಮದೇವರು ಪಟ್ಟಾಭಿಷೇಕ ವಿಘ್ನ ಮಾಡ್ಲಿಕ್ಕೆ ಹೊರಟಿದ್ದ ಮಂಥರಿಗೆ ಏನಾಯಿತು? ಇವರಿಗೆ ಯಜ್ಞನ ಬೈದಿದ್ದಕ್ಕೋಸ್ಕರ ಇವರಿಗೆ ಅಂಧಂತಮಸ್ಸಾಯಿತು. ಎರಡು ನೆನ್ಪಿಟ್ಕೋಬೇಕು, ಎರಡು ಪ್ಯಾರಲಲ್ ಇನ್ಸಿಡೆಂಟ್ಗಳು. ಅದು ರಾಮದೇವರ ಪಟ್ಟಾಭಿಷೇಕ, ಇದು ಭೀಮಾದಿಗಳ ಯಜ್ಞ. ಅಲ್ಲಿ ಸರ್ವೋತ್ತಮ, ಇಲ್ಲಿ ಜೀವೋತ್ತಮ. ಸಣ್ಣ ಪುಟ್ಟವನು ಬೈದರೆ ತಮಸ್ಸಾಗೋದಿಲ್ಲ, ಯಾರನ್ನು ಬೈದರೆ ಆಗೋದು? ಭಾರಿ ದೊಡ್ಡವರು ಬೈದರೆ ಮಾತ್ರ ಆಗೋದು. ಅದನ್ನು ಹೇಳ್ತಾರೆ. ಹೇಳ್ತಾರೆ ನೋಡಿ, ತದರ್ಥಮೇವ ಹೈರಣ್ಯ. ಅದಕ್ಕೆ ಹೇಳ್ತಾರೆ, ಅವರು ಆ ರೀತಿ ಬರಲಿ. ಆ್ಯಕ್ಚುಲಿ ನಡೆದಿದ್ದೇನು ಅಂದರೆ, ಅಲ್ಲಿಗೆ ನಡೀತು, ಮುಳುಗಿತು, ಅದು ಏನಾಗಲಿಲ್ಲ, ಅದಕ್ಕೆಲ್ಲ ಆಗಿದ್ದು ಅದು ಚಿನ್ನ, ಅದಕ್ಕೆ ಚಿನ್ನ ಆಗಲಿಲ್ಲ. ಚಿನ್ನ ಮಾಡಿದರು ದೇವತೆಗಳು, ಅರ್ಥ ಆಯ್ತಾ? ಅದು ಪಾದೋದಕಲ್ಲಿ ಹೊರಳಿದ್ದಕ್ಕೂ ಚಿನ್ನ ಆಗಿದ್ದಕ್ಕೂ ಏನು ಸಂಬಂಧ, ಅದು ತಿಳ್ಕೊಂಡು ಸಾಗೆ ಅಷ್ಟೇ. ಉದ್ದೇಶಪೂರ್ವಕ ದೇವತೆ ಏನು ಮಾಡಿಬಿಟ್ರೆ ಅದನ್ನು ಬುದ್ಧಿ ಹಾಗೆ ಬರಲಿ ಅಂಥೇಳಿ ಚಿನ್ನ ಮಾಡಿದರು. ಯಾಕೆ ಅಂದರೆ ಹೇಳ್ತಾರೆ ಮತ್ತೆ, ಪಾರ್ಶ್ವತಃ ತಸ್ಯ ಅಭವತ್ಪುರ ಕೃಷ್ಣಸ್ಯ ತದರ್ಥಮೇವ ಕೃಷ್ಣಸ್ಯ ಪಾಂಡವಾನಾಂಚ ಮಖಾದೇಶ್ಚ ಗುಣಾನ್ ಬಹೂನ್ ವದಂತಹ ಭರ್ಸಯಾಂಚಕ್ರುಹು ತನ್ಮತಜ್ಞ ಮಧುದ್ವಿಷಃ. ಧರ್ಮನ ದುಃಖ ಆಯ್ತಲ್ಲ, ಹೇಳ್ತಾರೆ. ಏನು ಯೋಚನೆ ಮಾಡೋ ಧರ್ಮರಾಜ, ಇದೆಲ್ಲ ತಪ್ಪಿದು, ಏನೂ ಇಲ್ಲ, ಅದ್ರ ಕಥೆ ಹಿಂದಿದೆ ಅಂತ ಕೃಷ್ಣ ಕಥೆ ಹೇಳಿದ. ಹಿಂದೆ ನಡೆದಿದ್ದು ಹೀಗೆ, ಅದಕ್ಕಾಗಿ ಚಾರ್ವಾಕರ ಕಥೆನೂ ಕೃಷ್ಣ ಹೇಳಿದ್ದ, ಈತನ ಕಥೆನೂ ಹೇಳಿತು. ಇದು ಎಲ್ಲರ ವಿಷಯ ದೇವರಿಗೆ ಗೊತ್ತೇ. ತಾನ್ಯಹಂ ವೇದ ಸರ್ವಾಣಿ ಮತ್ವಂ ವೇತ್ತ ನತ್ವಂ ವೇತ್ತ
ಹೇಳ್ತಾರೆ. ಅರ್ಜುನ ನನಗೆ ಎಲ್ಲ ಗೊತ್ತು, ನಿನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಗೊತ್ತಾಯ್ತಾ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಎಲ್ಲಿದ್ದದು? ಗೀತಾದೊಳಗೆ ಬರ್ತದೆ, 7ನೇ ಅಧ್ಯಾಯದಲ್ಲಿ ಬಂದಿರೋ ಶ್ಲೋಕ ಅದು. ಅದು ಬದಲು ಹೇಳಿದ್ದು 4ನೇ ಅಧ್ಯಾಯ, ಇದು 7ನೇ ಅಧ್ಯಾಯ. ಅಲ್ಲಿ ಹೇಳ್ತಾರೆ ಏನು ನಡೆದಿದ್ದು ಅದು ಆ್ಯಕ್ಚುಲಿ ಕ್ರೋಧ ರಾಕ್ಷಸ. ಅವನು ರಾಕ್ಷಸ ಮುಂಗುಸಿ ವದಂತಹ ನೋಡಿ, ರಾಕ್ಷಸ ರೂಪದಲ್ಲಿ ಬಂದು ಬೈದಿದ್ದರೆ ಯಾರು ಕೇರ್ ಮಾಡ್ತಿದ್ದಿಲ್ಲ. ಯಾತಕ್ಕೆ? ರಾಕ್ಷಸ ಹೇಳಿ ಕೇಳಿ ಅಂತೇಳಿ. ನಮ್ಮಲ್ಲಿ ಹಾಗೆ ಆಗಿರೋದು ಇವತ್ತು. ಯಾರೋ ರಾಮಾಯಣ ಮಾಡ್ಬೋದು ಏನೋ ಅನಿಸೋದಿಲ್ಲ. ನಮ್ಮವರೇ ಬೈದರೆ ಏನಾಗುತ್ತಾಗ, ನಮ್ಮವರೇ ಬೈತಾರೆ ಅಂದಮೇಲೆ ಬುದ್ಧಿ ಕೆಟ್ಟೋಗುತ್ತೆ ಜನಗಳ. ಇದು ಸ್ವಾರಸ್ಯ. ಅದಕ್ಕೇ ಮೂಲ ರೂಪದಲ್ಲಿ ಬರದೇನೆ ಮುಂಗುಸಿ ರೂಪದಲ್ಲಿ ಬಂತು. ಒಬ್ಬ ಪ್ರಾಣಿ ಹೇಳುತ್ತೆ ಅಂದಮೇಲೆ ಪ್ರಾಣಿಯಿಂದ ಬಯಸೊಳಗಾಯ್ತಲ್ಲ, ಅದು ಬೇರೆ, ಮನುಷ್ಯರಲ್ಲ. ಈ ಥರ ಒಂದು ಪಿಕ್ಚರ್ ಬರಾಗಾಯ್ತು. ಅದು ಹೆಸರೆಲ್ಲ ಆ ರೀತಿ ಬರ್ತಾರೆ. ಅವ್ರು ನಕಲ ವೇಷದಲ್ಲಿ ಏನು ಕೆಲಸ ಮಾಡಿದ್ದ ಹಿಂದೆ ಅಂದರೆ, ವದಂತಹ ಭರ್ತ್ಸಯಾಂಚಕ್ರುಹು ತನ್ಮತಜ್ಞಾ ಮಧುದ್ವಿಷಃ. ಮಧುದ್ವಿಷಃ ಮತಜ್ಞಾ. ಮಧುದ್ವಿಷ ಮಧುಸೂದನ ಕೃಷ್ಣನ ಅಭಿಪ್ರಾಯವಲ್ಲ ಮಿಡಿಗಳೆಲ್ಲ ಹೇಳಿದರು. ಇದನ್ನು ಮೋಸ ಹೋಗಬೇಡ, ಇದು ಮೋಸ, ಇದೇ ಮೋಸ ಅಂತ ಹೇಳಿದರು. ಮೋಸದ ಕಥೆ ಇದು. ಏನದು? ಶ್ರಾದ್ದಾರ್ಥಂ ಹಿ ಪಯಃ ಪೂರ್ವಂ ಜಮದಗ್ನೇರದೂಷಯಂತ. ಹಿಂದೆ ಜಮದಗ್ನಿಗಳು ಶ್ರಾದ್ದಕ್ಕೋಸ್ಕರವಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಶ್ರಾದ್ದಕ್ಕೆ ಹಾಲು ಬೇಕೇ ಬೇಕು, ಗೊತ್ತಲ್ಲ, ಹಾಲು ಎಲ್ಲ ಸ್ಟೇಜಲ್ಲೂ ಬೇಕದು. ಅದಕ್ಕೇನು ಮಾಡಿದರು, ಹಾಲಿನ ರಥದಲ್ಲಿ ಮಾತ್ರ ಏನು ಮಾಡಬೇಕು, ಪ್ರತಿನಿಧಿ ಮಾಡಬೇಕಷ್ಟೇ, ಹೊರತು ಉಳಿದಂತೆ ಹಾಲಿಲ್ದವ್ರು ಮಾಡೋಕ್ಕೆ ಬರೋದಿಲ್ಲ. ಭಾಳ ಮುಖ್ಯವಾದ ಪದಾರ್ಥ ಅದು. ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪಾಪ. ಇದೇನು ಮಾಡ್ತಿದ್ದು, ಇದೇ ಮುಂಗುಸಿ ರೂಪದಲ್ಲೇ ಇತ್ತಾಗ ಕೂಡ ಕ್ರೋಧ ದೈತ್ಯ. ಅದಕ್ಕೆ ಹೋಗಿ ಬಾಯಿ ಹಾಕಿಬಿಡ್ತು. ಬಾಯಿ ಹಾಕಿತು. ಅವಾಗ ಏನಾಯಿತು, ಅವ್ರ ದುಷ್ಟರು ನೋಡಿದರು. ಪಿತರಹ, ಇದು ಜಮದಗ್ನಿ ಗೊತ್ತಾಗೋ ಪ್ರಶ್ನೆ ಅಲ್ಲ. ಪಿತೃದೇವತೆಗಳು ನೋಡಿದ್ರು, ಶಾಪ ಹಾಕಿದರು. ಪಿತೃತ್ವ ಕಾರ್ಯ ಭಾರಿ ಮುಖ್ಯ. ಪಿತೃಕಾರ್ಯದ ಬಗ್ಗೆ ಪ್ರಶ್ನೆ ಶುರುವಾಯ್ತು. ಈಗ ಪಿತೃಕಾರ್ಯವನ್ನು ಭಾಳ ಶ್ರದ್ಧೆಯಿಂದ ಮಾಡಬೇಕು. ಯಾವ ಕಾಲಕ್ಕೂ ಲೋಪಗಳಾಗಬಾರ್ದು. ಸ್ವಲ್ಪ ದೇವತೆಗಳು ಸಹಿಸ್ಕೊಂಡು ಬಿಡ್ತಾರೆ, ಪಿತೃಗಳು ಸಹಿಸೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ದೇವತೆಗಳು ಇನ್ನೂ ಮೇಲಿರೋರು, ಎಲ್ಲರೂ ಮೇಲೆ. ಅವರು ಹೆಚ್ಚು ಕ್ಷಮಿಸೋ ಅಧಿಕಾರ ಯಾರಿಗಿದೆ? ಯಾವಾಗಲೂ ಕೆಳಗಿನವರಿಗಲ್ಲ, ಮೇಲಿನವರಿಗಿರೋದು. ಗೊತ್ತಾಯ್ತಾ? ಕೆಳಗಿನವ್ರು ರೂಲ್ಸ್ ಪ್ರಕಾರ ಮಾಡ್ತಾರೆ ಅಷ್ಟೇ. ಅವರು ಏನಾದ್ರು ಬೇಕು ಏನು ಭಾರಿ ಹೇಳ್ತಾರೆ, ಹೀಗೆ ಮಾಡಿಬಿಟ್ಟಿಯಾ, ನಮ್ಮ ಸಾಹೇಬರು ಗೊತ್ತಾ, ಅಲ್ಲೇ ಹೋಗಿ ಮಾಡಿಸ್ಕೊಡ್ರಿ, ಸರಿಯವ್ರು ಇರ್ತಾರೋ ಅವರು, ಅಲ್ಲೇ ಹೋಗಿ ಮಾಡಿಸ್ಕೊಳ್ಳಿ. ನಾವೇ ಮಾಡ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಅವ್ರಿಗೆ ಮಾಡಿದರೆ ಅವ್ರು ಏನು ಮಾಡಿದ್ರು ಬರುತ್ತೆ, ನಾವು ಹಾಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಕೆಳಗಿನವ್ರ ಪವರ್ಗಿಂತ ಬೇರೆಯವ್ರು ಜಾಸ್ತಿ ಆದ್ದರಿಂದ ದೇವತೆಗಳು ಏನು ಮಾಡ್ತಾರೆ, ಅದು ಕೆಲವು ವ್ಯವಹಾರ ಮಾಡಿಬಿಡ್ತಾರೆ. ಆ ದೇವರು ಭಾರಿ ವ್ಯವಹಾರ ಮಾಡ್ತಾರೆ ಇದರವರು ಕೂಡ. ಅಂಥ ದೇವ್ರನ್ನ ಕೈ ಬಿಟ್ಬಿಡ್ತಾರೆ. ಅದಕ್ಕೆ ಹೇಳಿದ್ದು ಬಲಗೆ ಪರಮಾದರದಿ ಪಾಡಲು ಕುಡಿತು ಕೇಳುವ ಅಂತೇಳಿ ಅದಕ್ಕೆ ಹೇಳಿದ್ದು. ಈ ದೃಷ್ಟಿಯೊಳಗೆ ಪಿತೃಕಾರ್ಯ ದೇವಕಾರ್ಯಕ್ಕಿಂತ ಶ್ರೇಷ್ಠ ಅಂತ ಹರಿವಂಶ ಹೇಳ್ತದೆ. ದೇವಕಾರ್ಯಾಧಿರಾಜೇಂದ್ರ ಪಿತೃಕಾರ್ಯಂ ವಿಶಿಷ್ಯತೆ ಅಂತ ಹರಿವಂಶದ ವಾಕ್ಯ. ಈ ವಾಕ್ಯ ಹೇಳಿದ್ರೆ ನಮಗೇನು ಅನಿಸುತ್ತಾಗ, ದೇವಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠ ಅಂದರೆ ದೇವತೆಗಳು ಪಿತೃಗಳು ಶ್ರೇಷ್ಠ ಅಂತ ಆಗೋಯ್ತು ಇವತ್ತೆ. ಅದು ತುಂಬ ಜನ ಏನು ಮಾಡಿ ದೇವಕಾರ್ಯ ಬಿಟ್ಟರು, ಪೂಜಾರ ಶ್ರಾದ್ದೋದು ಮಾಡ್ತಾಯಿದ್ದಾರೆ. ಎರಡು ಬಿಟ್ಟವರು ಇದ್ದಾರೆ. ಅದು ಅವತ್ತು ದೇವ್ರ ಪೂಜೆ ಮಾಡಿರಲ್ಲ. ಶ್ರಾದ್ದದ ದಿವಸ ಕೂಡ ದೇವ್ರ ಪೂಜೆ ಮಾಡೋದಿಲ್ಲ. ಮಾಡದೆ ಹೋದರೆ ಶ್ರಾದ್ದಾಧಿಕಾರ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸಂಧ್ಯಾವನೆ ಕೂಡ ಮಾಡಿರಲ್ಲ ಅವತ್ತೇ ದಿವಸ, ತಪ್ಪದು. ಸಂಧ್ಯಾವನೆ ದೇವಕಾರ್ಯ ಮುಖ್ಯವಾಗಿ. ಗಾಯತ್ರಿ ಮಂತ್ರ ದೊಡ್ಡ ಮಂತ್ರ ದೇವಕಾರ್ಯ. ಅದು ಮಾಡದೆ ಹೋದರೆ ಇದಕ್ಕೆ ಅರ್ಹತೆಯೇ ಬರೋದಿಲ್ಲ. ಯಾವುದು? ದೈವದ ಆದಮೇಲೆ ಗಂಟು ಮೊದಲಲ್ಲಿ ಕೊಡ್ತಾರೆ. ಅದು ದೇವಕಾರ್ಯ ಆಗಲೇಬೇಕದು, ಅದು ಬಿಡಾಗಿಲ್ಲೇ ಇಲ್ಲ. ಅದೇ ಗೊತ್ತಿಲ್ಲ ಅದು. ಬಟ್ ಪಿತೃಕಾರ್ಯ ಮಾಡಿದರೆ ಮಾತ್ರ ಯಾವುದಕ್ಕೆ ಎಲಿಜಿಬಿಲಿಟಿ ಬರುತ್ತೆ ಅಂದರೆ, ಯಾರು ತಪ್ಪದೆ ಪಿತೃಕಾರ್ಯ ಮಾಡ್ತಾರೋ ಅವರಿಗೆ ಮಾತ್ರ ಏನೋ ದೇವ್ರ ಪೂಜೆ ಮಹತ್ವ ಬರುತ್ತೆ, ಇಲ್ದವ್ರು ಬರೋದಿಲ್ಲ. ಅದಕ್ಕೇನೆ ಪಿತೃಕಾರ್ಯ ಕಷ್ಟ. ಇನ್ನೊಂದು ಸ್ವಾರಸ್ಯ ಇದೆ, ಪಿತೃಕಾರ್ಯನ ಅವತ್ತೇ ಮಾಡಬೇಕು, ಪೋಸ್ಟ್ಪೋನ್ ಮಾಡೋಂಗಿಲ್ಲ. ವರಮಹಾಲಕ್ಷ್ಮೀ ಪಿತೃಕಾರ್ಯ ಬಂತು, ಏನು ಮಾಡಬೇಕಾಗ? ವರಮಹಾಲಕ್ಷ್ಮಿ ಮಾಡಿ ಪಿತೃಕಾರ್ಯ ಬಿಡಾಗಿಲ್ಲ. ಪಿತೃಕಾರ್ಯ ವರಮಹಾಲಕ್ಷ್ಮಿ ಬಿಡಬೇಕು, ಅವತ್ತು ನೀನು ಬಿಡಕ್ಕೆ ಬರೋದಿಲ್ಲ. ಎಷ್ಟು ಅದಕ್ಕೆ ಮಹತ್ವ ಅಂತ. ಆದಷ್ಟಿಂದ ಹೇಳ ಕಾಲ ಬೇಕು ಅವರಿಗೆ, ಲೇಟಾದ್ರೆ ಒಪ್ಪೋದಿಲ್ಲ. ದೇವ್ರ ಪೂಜೆಗೆ ಆಗಲ್ಲ, ಗೊತ್ತಾಯ್ತಿಲ್ಲ. ದೇವ್ರ ಪೂಜೆ ಭಾರಿ ಕಾರಣ ಅವಳು ಪರಮಾತ್ಮ. ಇವರು ಆ ಕಾಲದ ಅದಕ್ಕೆ ತಿಥಿ ಅಂತ ಅದು ಕರೀತಾರೆ ಗೊತ್ತಾ? ತಪ್ಪಿಸ್ಬಾರ್ದು ಅಂತ ಅರ್ಥ. ಅದೇ ತಿಥಿನೇ ಮಾಡಬೇಕು. ತಿಥಿ ತಪ್ಪಿಸ್ಬಾರ್ದು ಅವ್ರು ತಿಥಿ ಅಂತ ಕರೆದು ಕೊನೆಗೆ ಅದೇನೋ ಅವ್ರ ತಿಥಿ ಅಂತ. ತಿಥಿ ಎಂಬ ಪದನೇ ಕೆಟ್ಟ ಪದ ಆಯಿತು ಕೊನೆಗೆ. ತಿಥಿ ಅಯ್ಯೋ ಕೆಟ್ಟ ಪದ, ಅಮಂಗಳ ಅಂತ ತಿಳ್ಕೊಂಡ್ಬಿಟ್ಟು. ತಿಥಿ ಪ್ರಧಾನ ಅಂತ ಹೇಳೋದಕ್ಕೋಸ್ಕರ ಆಗಿದ್ದಾಗಲೇ ಮಾಡಬೇಕು. ಬೆಳಿಗ್ಗೆ ಯಾವುದೋ ತಿಥಿ ಇದೆ, ಮಧ್ಯಾಹ್ನ ಇನ್ನೊಂದು ತಿಥಿ ಬಂದುಬಿಡುತ್ತೆ. ಆ ತಿಥಿ ಮುಖ್ಯ. ಈಗ ಪಿತೃಗಳಿಗೆ ಆ ತಿಥಿ ಇವರಿಲ್ಲ ಅಂತ ಪಂಚಾಂಗ ನೋಡಿ ಎಷ್ಟೋ ಜನ ಮಾಡಿಸಿಬಿಡ್ತಾರೆ. ಗೊತ್ತೇ ಇರೋದಿಲ್ಲ ಅವರಿಗೆ. ಅವ್ರು ಮೃತ ತಿಥಿನೇ ರಾಂಗ್ ಫಿಕ್ಸ್ ಮಾಡ್ತಾರೆ. ಜನ್ಮಪೂರ್ತಿ ತಪ್ಪು ಆನ್ಸರ್ ಹೇಳಿದ್ರೆ ಕೇಳೋದು ಇಲ್ಲ ಅವರು. ಇವ್ರು ಹೇಳಿದ್ದಾರೆ ಅಂದ್ಬಿಡ್ತಾರೆ.
ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹಾರಿಸಿಬಿಡ್ತಾರೆ, ಒಪ್ಕೊಳ್ಳೋದಿಲ್ಲ ಅವರು. ಈಗ ಎಷ್ಟೋ ಜನ ಬರ್ತಾರವರು, ತಿಥಿನೇ ಅಲ್ಲ ಅವ್ರು ಮಾಡ್ತಿರೋದು. ಅವರು ಬೆಳಗ್ಗೆ ತಿಥಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ತಿಥಿ ಇಟ್ಕೋಬಾರ್ದು, ಯಾವುದು ಇಟ್ಕೋಬೇಕು ಅದಕ್ಕೆ ಹೇಳ್ತಾರೆ. ತಿಥಿ ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ. ಆಚಾರ್ಯ ಕೃಷ್ಣಾವ್ರು ತೊಗೊಂಡು ಇದನ್ನು ಕೂಡ ಆಚಾರ್ಯ ಬರೆದಿದ್ದಾರೆ. ಆ ಕಾಲದ ನೋಡಬೇಕು. ಬೆಳಗ್ಗೆ ಪಂಚಮಿ ಇದೆ, ಸಾಯಂಕಾಲ ಷಷ್ಠಿ ಇದೆ. ಇವರು ಸಾಯಂಕಾಲ ಸತ್ತ, ಇವರು ಏನೂ ಗೊತ್ತಿಲ್ಲ ಇವರಿಗೆ, ಬೆಳಗ್ಗೆ ತಿಥಿನೇ ಮಾಡಿಸ್ಬಿಡ್ತಾರೆ. ಆ ಕಾಲ ತಿಥಿ ಷಷ್ಠಿ ಇರೋದಾಗ ಷಷ್ಠಿ ಬರ್ತದೆ. ಮುಂದಿನ ಸಲ ತಿಥಿ ಮಾಡ್ಬೇಕಾದ್ರೆ ಬೆಳಿಗ್ಗೆ ಪಂಚಮಿ ಇರಬಾರ್ದು, ಬೆಳಿಗ್ಗೆ ಮಧ್ಯಾಹ್ನ ಆ ಕಾಲಕ್ಕೆ ಷಷ್ಠಿ ಇರಬೇಕು. ಇದೆಲ್ಲ ಸೂಕ್ಷ್ಮ ವಿಚಾರ. ಅವರಿಗೆ ಅದು ಮಾಡಿಸೋರು ಮೊದಲು ತುಂಬ ಜನ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಅವರು ಓದ್ದವರಲ್ಲ, ಏನೋ ಮಾಡಿದವರಲ್ಲ, ಯಾವುದೋ ಮಾಡೋದನ್ನು ನೋಡಿ ಕಲ್ತವರು. ಅದು ಕ್ಲಾರಿಫಿಕೇಷನ್ ಕೇಳಿದ್ದಲ್ಲ, ಕೇಳಿಬಿಟ್ಟು ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋಚಿದ್ದೇ ಮಾಡಿಸೋದು. ನೀವು ಗಮನಿಸಿದ್ರೆ ಯಾರ ಸಾಧ್ಯಪಟ್ಟ ಗಮನಿಸಿದ್ರೆ ಇಬ್ಬರು ಒಂದು ರೀತಿ ಮಾಡಿಸಿದ್ದೀನಿ ನೋಡೇ ಇಲ್ಲ ಇವತ್ತಿನವರೆಗೂ. ಅವರವ್ರದ್ದೇ ಮೆಥೆಡ್ಡು. ಯಾಕಂದ್ರೆ ಓದಿದ್ದು ಸ್ಟಡಿ ಇದ್ದರೆ ಒಂದು ಮೆಥಡ್ ಇರುತ್ತೆ ಅದಕ್ಕೆ. ಸುಮ್ಮನೆ ನೋಡಿ ಕಲ್ತ್ಕೊಂಡ್ರೆ ಏನೇನೋ ಮಾಡಿಸಾಕ್ಬಿಡ್ತಾರೆ. ಎಲ್ಲ ಅಲ್ಲಿ ನೈವೇದ್ಯ ಮಾಡಿ ಇಲ್ಲಿ ನೈವೇದ್ಯ ಮಾಡಿದ್ದೆ ಮಾಡಿಸಿ ಅವ್ರಿಗೆ ಅರ್ಥನೇ. ಕೆಲವರು ಪಾಪ ಹೇಳಿದ್ರೆ ಇಲ್ಲ ಅಲ್ಲ ನಮಗೆ ಗೊತ್ತಿದ್ದಿಲ್ಲ ಅಂತಾರೆ. ಕೆಲವರು ನಾವು ಮಾಡೋದೇ ಹೇಗೆ ಅಂತ ಹೇಳ್ತಾರೆ. ಗೊತ್ತಾ, ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ನೋಡಿದ್ದಾರೆ ಅಷ್ಟೇ, ಮಾಡಿಲ್ಲ ಅವನು. ಅದರಿಂದ ಘಾತ ಅಂತ ಕರೀತಾರೆ. ತಿಥಿನೇ ಎಲ್ಲ ಮಾಡಿದ್ರೆ ಏನು ಉಪಯೋಗ ಅದಕ್ಕೀಗ? ಮತ್ತು ಸಕಾಲದಲ್ಲಿ ಮಾಡಲಿಲ್ಲ. ಅದಕ್ಕೆ ಪಿತೃಕಾರಿಗೆ ಏನೇನು ತಂದಿರ್ತಾರೆ ಅದು ಭಾರಿ ಶುದ್ಧವಾಗಿರಬೇಕು. ಸ್ವಲ್ಪ ಬಡಿಕೆ ಮನೇಲಿ ಬಡಿಸಿರ್ತಾರೋ ಎಲ್ಲ ಹೊಸ ಪದಾರ್ಥ, ಮೀಸಲು ಪದಾರ್ಥ ಇರಬೇಕು ಅದಕ್ಕೆ. ಯಾವುದನ್ನು ಕೂಡ ಮನೆಯಲ್ಲಿ ಮೊದಲಿರೋ ಬಳಕೆ ಮಾಡಿದ್ದನ್ನು ಉಪಯೋಗಿಸ್ಬಾರ್ದು. ಬಳಕೆ ಮಾಡಿದ್ದನ್ನು ಎಲ್ಲದೂ ಫ್ರೆಶ್ ಆಗೇ ಇರಬೇಕು. ನಿಷಿದ್ಧ ಪದಾರ್ಥದ ಹೆಸರು ಕೂಡ ಬರಬಾರ್ದು ಅದರೊಳಗೆ. ಮಂತ್ರ ಲೋಪ ಆಗಬಾರ್ದು, ಇದು ಲೋಪ ಆಗಬಾರ್ದು, ಕ್ರಮ ಲೋಪ ಯಾವ್ಯಾವುದೋ ಲೋಪ ಆಗಬಾರ್ದು. ಕೊನೆ ಪಿಂಡ ವಿಸರ್ಜನೆ ಸರಿಯಾದ ಜಾಗದ ರೀತಿಯಲ್ಲಿ ಮಾಡಬೇಕಾದ್ರೆ ಅಲ್ಲಿ ಮಾಡಿ ಕೃಷ್ಣಾರ್ಪಣ ಅಂದೇ ಹೋದರೆ ಆ ಸ್ಟೇಜಲ್ಲಿ ಝೀರೋ ಆಗಿಬಿಡುತ್ತೆ. ಆ ಸೇರೋದು ಸೊನ್ನೆ. ಅದು ಘಾತ ಅಂತ ಹೆಸರು. ಮಾಡಿದ್ದೆಲ್ಲ ಏನಾಯ್ತು ಅಲ್ಲಿಗೆ ವೇಸ್ಟ್ ಅಂತ ಕರೀತಾರೆ. ಮಾಡಿದ್ದು ವೇಸ್ಟ್ ಆಯಿತು, ಮತ್ತೆ ಮಾಡೋದಿಲ್ಲ, ಅದು ಇಲ್ಲೇ ಇಲ್ಲ ಅಂತ ಅರ್ಥ. ಅದು ಪಿತೃಗಳು ಶಾಪ ಹಾಕ್ತಾರೆ. ಇಲ್ಲಿ ಶಾಪ ಹಾಕ್ತಾರೆ, ಇದೇ ಕಥೆ ಹೇಳ್ತಾರೆ, ಶಾಪ ಹಾಕ್ತಾರೆ. ಉಪಯೋಗ ಕೋಪ ಬಂದು ಬಿಟ್ಟೋಗ್ಬಿಡ್ತಾರೆ. ಅದು ಬೇರೆ ಪಂಚ ಯಾರು ಏನೋ ಮಾಡಿಕೊಂಡವ್ರು ಬಿಟ್ಬಿಡಿ. ಇವ್ರಿಗೂ ಬೇಕಿಲ್ಲ ಮಾಡಿಸೋ. ಇವಾಗ ಇನ್ನೇನು ಗೊತ್ತಾ, ಮಾಡಿಸೋರಿಗೆ ಏನೂ ಗೊತ್ತಿಲ್ಲ. ಆದ್ದರಿಂದ ಮಾಡೋರಿಗೆ ಗೊತ್ತಿಲ್ಲ, ಮಾಡಿಸೋರಿಗೆ ಗೊತ್ತಿಲ್ಲ. ಪ್ರಶ್ನೆ ಮಾಡೋರು ಯಾರೋ ಒಬ್ರು ಹೇಳಿದ್ರೆ ಬಯಸ್ಕೊತಾರೋ ಅವ್ರು ಅಷ್ಟೇ. ತಿಳಿತಾರೆ, ನಿಮಗೆ ಬುದ್ಧಿಲ್ಲ ಹೋಗಿ ಇಷ್ಟು ಜನ ಹೋಗ್ತಾರೆ, ನಿಮಗೇನು ಬಂತು ಅಂತಾರೆ. ಈ ಧರ್ಮ ಕಾರ್ಯಗಳಾಗಿರೋದು ಹಾಗೇನೆ. ಅಲ್ಲಿ ಪ್ರಶ್ನೆ ಮಾಡಿ ಯಾವ ಮಠ ಶುರು ಮಾಡ್ತಾರೆ. ಆಗಲಿ ಆ ಮಠದವ್ರು ನಮ್ಮನ್ನು ಬೈಯೋ ಅಧಿಕಾರ ಇಲ್ಲ, ನಮ್ಮ ಮಠದವ್ರು ಬೈಬಾರ್ದು, ನಿಮ್ಮನ್ನು ಬಡ್ತು ಬೈಯೋಕ್ಕೆ ಅಧಿಕಾರ ಇಲ್ಲ. ಈ ಮಾತು ಓಪನ್ನಾಗಿ ಆಡ್ತಾರೆ ತುಂಬ ಜನಗಳು. ಈ ಮಠದ ಪ್ರಶ್ನೆ ಏನು ಬರುತ್ತೆ, ತಾರೀಕು ಯಾವ ಮಠ ಅಂತ ಕೇಳಿದ್ರೆ ಡೇಟ್ ಕೇಳಿದ್ರೆ ಏನು ಮಾಡಬೇಕು, ಅದಕ್ಕೆ ತಿಳುವಳಿಕೆನೇ ಇಲ್ಲ. ಅಂದರೆ ಇದೆಲ್ಲ ಏನು ಮಾಕರಿ ಅಂತೀವಲ್ಲ ಹಾಗಾಗಿದೆ. ಶ್ರಾದ್ದ ಪಕ್ಷ ಪೂಜೆ ಹೋಮ ಎಲ್ಲ ಮಾಕರಿ. ಕ್ರಿಕೆಟ್ ಸ್ಕೋರ್ ಕೇಳ್ತಾನೆ ಹೋಮ ಮಾಡಿಸೋದು. ಈ ಮಾಡೋನು ಮೊಬೈಲು, ಅವನು ಮೊಬೈಲು, ಎಲ್ಲ ಅವರೇನೆ. ದೇವತೆಗಳದ್ದು ಖಾತೆ ಕೂತಿರ್ಬೇಕಷ್ಟೇ. ಅಂದರೆ ಯಾವ್ದು ಹೇಳಬೇಕಾದ್ರೆ ತುಂಬ ಮಂತ್ರ ಲೋಪ ಆಗಬಾರ್ದು, ತಂತ್ರ ಲೋಪ ಆಗಬಾರ್ದು. ಅಷ್ಟೆಲ್ಲ ಆಗಿ ಆದರೆ ಮಧ್ಯೆ ಮಂತ್ರ ಆದರೆ ಹೇಳಬೇಕಾಗ್ತದೆ. ಇವ್ರು ಗೊತ್ತಿದ್ದೇ ಲೋಪ ಮಾಡ್ಕೊಂಡಾಗ ಇನ್ನೇನು ಉದ್ಧಾರ ಆಗುತ್ತೆ. ಅಲ್ಲಿ ನೋಡಿ ಬಾಗಿಲು ತೆಗೆದ್ರೆ ಒಳಗೆ ಬರ್ತಾರೆ ಅವರು. ಬಾಗಿಲು ಹಾಕಿದ್ದೇ ತೆಗೆದ್ರೆ ಗೇಟ್ ನೋಡಿ ಹಾಕಿದೆಯಲ್ಲ, ಅದಕ್ಕೆ ಬಂದುಬಿಡ್ತಾರೆ. ಯಾರೋ ಇದ್ದಾರೆ ಬರ್ತಾರೆ, ಗೇಟ್ ಹಾಕಿಬಿಡ್ಬೇಕು, ಗೇಟ್ ಹಾಕ್ಕೊಂಬರ್ಬೇಕು. ಇಲ್ಲ ಇದು ಇದ್ರ ಪಾಂಡೆ ಅಂದರೆ ವಾಸ್ತು ಮನೆ ಅಲ್ಲ ಅಂತ ಹೇಳಬೇಕು. ಇನ್ಮೇಲೆ ಯಾರೇ ಬಂದರೂ ಕೂಡ ತಕ್ಷಣ ಲಾಸ್ಟ್ ಅವರವರೇ ಬಂದವ್ರು ಬೇಕು ಹಾಕ್ಕೊಂಬಿಟ್ರೆ ತಗೊಂಡು ಬರ್ತಾರೆ ಅಷ್ಟೇ. ಅಲ್ಲ ಎಲ್ಲರೂ ಅಷ್ಟೇ, ಎಲ್ಲರೂ ಹಾಗೆ ಮಾಡಬೇಕು. ಅದಕ್ಕೆ ಎರಡು ಕಾರಣ. ಒಂದು, ನಾಯಿ ಬಂದುಬಿಟ್ಟು ಎಲ್ಲ ಓಡಾಡಿಬಿಡೋದು, ಅದು ಗಲೀಜು ಮಾಡೋದು ಕೆಲಸ ಅಲ್ಲ. ಬತ್ತು ಕ್ಲೀನ್ ಮಾಡಿಸೋದು ಭಾರಿ ಕಷ್ಟದ ಕೆಲಸ. ಮತ್ತು ಎಲ್ಲ ಮುಟ್ಟಿ ಇದು ಮಾಡಿಬಿಡೋದು, ತುಳಸಿ ಕಟ್ಟೆ ಎಲ್ಲ ಮುಟ್ಟಿಬಿಡುತ್ತೆ. ಆದ್ದರಿಂದ ಎಲ್ಲ ಬಂದು ಬ್ರಾಲ್ ಹಾಕ್ಕೊಂಡ್ಬಿಟ್ರೆ ಆ ಯೋಚನೆ ಇಲ್ಲ. ಹೋಗ್ಬೇಕಾದ್ರೂ ಆಗಿರೋ ಹೋಗೋರು ಅವ್ರವ್ರು ಹಾಕ್ಕೊಂಡು ಹೋಗ್ಬಿಟ್ರೆ ಆಯಿತು. ಹೋಗ್ಬೇಕಾದ್ರೆ ಅಷ್ಟೇ ಅನಿಷ್ಟ ತಕ್ಷಣ ಬರ್ದು ಇನ್ನೊಬ್ರು ಹಾಕ್ತಾರೆ ಬರ್ತದೆ. ಬರ್ಬೇಕಾದ್ರೆ ಹಾಗಲ್ಲ, ಲಾಂಗ್ ಗ್ಯಾಪ್ ಇರುತ್ತೆ. ಆದ್ದರಿಂದ ಅಷ್ಟೊತ್ತಿಗೆ ಏನು ಬೇಕಾದ್ರೆ ಆಗ್ಬೋದು. ಮತ್ತು ಹೊರಗೆ ಬರ್ತಾರೆ ನಾಯಿ ಮುಟ್ಟಿಬಿಟ್ರೆ ಇನ್ನೊಂದು ಪಂಜಿತ ಆಗುತ್ತೆ. ಅವ್ರು ಹಾಕಿ ಅದು ಬೇರೆ. ಅದು ಪಿತೃಗಳಿಗೆ ಪೂರ್ವತಿಥಿನೇ ಆಗಬೇಕು. ಕೊಟ್ಟಿರ್ತಾರೆ. ಅದಕ್ಕೆ ಈ ಕಡೆ ಬೇರೆ ಲಾಸ್ಟ್ ಕಾಲು ಶ್ರಾದ್ದ ತಿಥಿ ಅಂತ ಹಾಕಿರ್ತಾರೆ. ಅದು ಅದಕ್ಕೆ ಅಲ್ಲೂ ತಪ್ಪಾಗಿರ್ತಾರೆ. ಕೆಲವು ಸಲ ಹುಷಾರಾಗಿ ಓದ್ಬೇಕು ಅಷ್ಟೇ. ನೋಡ್ಕೋಬೇಕು ತಿಥಿ ಎಷ್ಟಿದೆ ಅಂತ ನೋಡ್ಕೋಬೇಕದು. ಗೊತ್ತಾಯ್ತಾ? ಮಧ್ಯಾಹ್ನದವರೆಗೂ ಅಪರಾಹ್ನದವರೆಗೂ ಬರ್ತದೆ. ಅದು ದಾಟಿಬಿಟ್ರೆ ಇಲ್ಲ ಪಿತೃ ಕಾರ್ಯಕ್ಕೆ. ದೇವ ಕಾರ್ಯಕ್ಕೆ ಹಾಕಲ್ಲ, ಬೆಳಗ್ಗೆನೇ ಇರಬೇಕು. ಇವ್ರಿಗೆ ಅದಕ್ಕೆ ದೇವ ಕಾರ್ಯ ಹಿಂದಿನ ದಿವಸ ಮೊದಲು ಬಂತು, ಇದು ಪಿತೃ ಕಾರ್ಯ ಹಿಂದಿನ ದಿವಸ ಬರ್ತದೆ. ಎರಡು ಒಂದೇ ಅಮಾವಾಸ್ಯೆ ಬಂತು. ಈಗ ಹಬ್ಬದ ಅಮಾವಾಸ್ಯೆ ಮುಂದಿನ ದಿವಸ, ತಿಥಿ ಅಮಾವಾಸ್ಯೆ ಹಿಂದಿನ ದಿವಸ ಪದ್ಧತಿ. ಅದೆಲ್ಲ ತಿಳಿದಿರಬೇಕು. ಇವರಿಗೆ ಅದು ಗೊತ್ತಿಲ್ಲ. ಯಾರಿಗೆ ಮಾಡಿಸೋನಿಗೆ ಅದು ಗೊತ್ತಿಲ್ಲ, ಅವರಿಗೆ ಇದು ಗೊತ್ತಿಲ್ಲ. ಇವ್ರು ಮಾಡೋರಿಗೆ ಎರಡೂ ಗೊತ್ತಿಲ್ಲ. ಮಾಡೋನಿಗೆ ಅವ್ರು ಹೇಳಿದ ಏನು ಮಾಡಿ ಇಲ್ಲಿ ಬಿಟ್ಟು ಅಲ್ಲಿ ಏನು ಮಾಡ್ಕೊತ ಕೂತಿರ್ತಾರೆ ಹೊರತು ಹೇಳೋದಿಲ್ಲ. ಅವ್ರಿಗೆ ಹೇಳೋದು ಹೋಗೋದಿಲ್ಲ. ಹೇಳೋಕ್ಕೋದ್ರೆ ಅವ್ರಿಗೆ ಕಾರಣ ಕೇಳ್ತಾರೆ ಅಂತ ಹೇಳಿಬಿಟ್ಟು ಮೆಕ್ಯಾನಿಕಲ್ಲಾಗಿರ್ತದೆ.
ಅದು ಆ ಸ್ಟೇಜಲ್ಲಿ ಕಟ್ ಮಾಡಿ ಮಾಡಬೇಕು, ಚೆಕ್ ಮಾಡಿ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಒಂದು 4 ಸತಿ ಅಂದರೆ ಹೋಗಲಿ. ಆ ಕಥೆ ಆದರೆ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಇವು ಇವ್ರು ಎಲ್ಲ ಬೇರೆ ಓದೋದೇ ಇಲ್ವಲ್ಲ. ಈ ಸ್ಥಿತಿಯಲ್ಲಿ ಎಷ್ಟು ಧರ್ಮಸೂಕ್ಷ್ಮ ಹೊರಟೋಗ್ಬಿಡುತ್ತೆ. ಈಗ ಹೇಳಿದರು ಎಲ್ಲರೂ ತೊಗೋಬೇಕು. ಪಿತೃ ಯಾಕೆ ತೊಗೋಬೇಕಾದ್ರೆ ಎಲ್ಲರೂ ತೊಗೋಬೇಕು. ಪಿತೃ ಆ ಗುಂಪೆ ಗೊತ್ತಾ, ದೇವತೆಗಳು ಶಾಪ ಕೊಟ್ಟರು. ಅವ್ರು ಇನ್ವಾಲ್ವ್ ಅವರಾಗಿರ್ಬೇಕಾದ್ರೆ ಇವ್ರನ್ನ ಯಾಕೆ ಮಾತ್ರ ಯಾಕೆ ತೊಗೋಬೇಕು? ಅದಕ್ಕೆ ಪಿತೃ ದೇವತೆಗಳು ಶಕ್ತಿಯಲ್ಲಿ ಶಾಪ ಕೊಡೋ ಶಕ್ತಿ ಇಲ್ವ ಅವರಿಗೆ? ಇದ್ದೇ ಇದೆ ಅದಕ್ಕೆ. ಈಗ ಹೋಗಿದ್ದಾರಲ್ಲ ಈಗಾಗಲೇ. ಯಾರು ಹಾಳಾಗ್ತಾರೆ? ಹಾಂ, ಎಷ್ಟು ಇದ್ದಾಗ ಹುಚ್ಚುಚ್ಚು ಮಾಡಿ ಹೆಂಗೆ ಕರುಣೆ ಇರ್ತದೆ ಅದು. ಅವ್ರು ದೇವತೆಗಳು ಇಲ್ಲಿದ್ದಾಗಲ್ಲ. ಪಿತೃಗಳು ಬೇರೆ, ಪಿತೃ ದೇವತೆಗಳು ಬೇರೆ. ನೆನಪಿರಲಿ, ಪಿತೃ ದೇವತೆಗಳು ಶಾಪ ಕೊಡು, ಪಿತೃಗಳಲ್ಲ. ಪಿತೃ ಎಲ್ಲೋ ಇರ್ತಾರೆ, ಅವ್ರಿಗೆ ಗೊತ್ತೋಕ್ಕಾಗಲ್ಲ ಎಲ್ಲ ಕೂಡ. ಪಿತೃ ದೇವತೆಗಳು ಹೇಳ್ತಾರೆ ಅದನ್ನು. ಎಮ್ಮೋ ಸರಿ ಇಲ್ದವ್ರು ಯಾರು ಬೈತಾರೆ? ತೊಗೊಳ್ಳೋರಲ್ಲ, ತೊಗೊಳೋರು ಇಲ್ಲಿಲ್ಲ. ಈಗ ಪೋಸ್ಟ್ ಮಾಸ್ಟ್ರು ಬೈತಾರೆ ಅಷ್ಟೇ. ಅಜಿತ್ ಆಫೀಸರ್ ಅವನು ಬೈತಾನೆ, ಇನ್ವ್ಯಾಲಿಡ್ ಡೋಗ್ರಿ ಅಂತ ಹೇಳ್ತಾರೆ. ಆ ಥರ ದೇವತೆಗಳು ಶಾಪ ಹಾಕ್ತಾರೆ. ಅವ್ರು ಕರುಣೆ ತೊಗೊಂಡು ಏನು ಮಾಡ್ತಾರೆ ಅವರು? ಅವ್ರಿಗೆ ಬೇಕಾದ ರೂಲ್ಸ್ ಅಷ್ಟೇ. ಪ್ರತಿಯೊಬ್ಬರು ಮಾಡಿ. ರಾಮದೇವ್ರು ಮಾಡಿ ತೋರಿಸಿಲ್ವಾ? ರಾಮದೇವ್ರು ಮಾಡಬೇಕಲ್ಲ, ಮಾಡಿ ತೋರಿಸಿದ್ದಾರೆ. ಅಂದಮೇಲೆ ಯಾರಿಗೆ ಎಕ್ಸಾಮಿಷನ್ ಭೀಮ ಇದಕ್ಕೆ ಹೋಗ್ರಿ, ಗಯಾಕ್ಕೆ ಭೀಮಗಯ ಅಂತ ಒಂದು ಜಾಗ ಇದೆ. ಅಲ್ಲಿ ಭೀಮಸೇನ ದೇವರು ಎಲ್ಲ ಯಜ್ಞ ಮಾಡಿದ ಜಾಗ ತೋರಿಸ್ತಾರೆ. ಪಾಂಡವರು ಯಜ್ಞ ಮಾಡಿದ್ರಲ್ಲಿ ಅಂತ ಗಯಾದಲ್ಲಿ. ಹಾಂ, ಅಲ್ಲ ಅದೇ ಪಿಕ್ಚರ್ ಚಿತ್ರ ಇದೆ, ಎಲ್ಲ ಇದೆ ಅದು. ಅಲ್ಲಿ ಯಾರೂ ನೋಡೋಕ್ಕೋರು ಬೆಳಿಗ್ಗೆ ಹೋಗ್ತಾರೆ, 3 ತಿಥಿ ಒಂದೇ ದಿವಸ ಮಾಡಿ ಸಾಯಂಕಾಲ ಇನ್ನೊಂದು ಕಡೆ ಹೋಗ್ಬೇಕು ಅವ್ರು. ಆದ್ದರಿಂದ ಅವ್ರು ಯಾರಿಗೂ ಟೈಮೇ ಇರೋದಿಲ್ಲ. ಟಕ ಮಾಡಿಸ್ತಿರೋದು, ಹೋಗ್ತಿರೋದೇ ಕೆಲಸ. ಮುಗಿಸಿ ಅಂತ. ಅಂದರೆ ವ್ಯವಸ್ಥೆ ಇಲ್ಲ. ಹೇಳಿದರೆ ಜನಕ್ಕೆ ತುಂಬ ಜನ ಮಾಡೋಕ್ಕೆ ತಯಾರಿರ್ತಾರೆ. ಯಾರು ಹೇಳೋದಿಲ್ಲ ಆದ್ದರಿಂದ ಅದೇ ಸರಿಯಾಗಿ ತಗೊಂಡು ಬಿಡ್ತಾರೆ. ತಪ್ಪು ಹೇಳೋ ಕ್ರಮನೇ ತಪ್ಪು. ಫಸ್ಟ್ ಅದು ಮೊದಲು ಗಯಾಕ್ಕೆ ಹೋಗಲೇಬಾರ್ದು. ಫಸ್ಟು ಪ್ರಯಾಗ, ಕಾಶಿ, ಗಯಾ, ಆಮೇಲೆ ಈ ಕ್ರಮದಲ್ಲಿ ಹೋಗಬೇಕೇ ಹೊರತು ಉಲ್ಟಾ ಪಲ್ಟಾ ಕ್ರಮ, ರಿವರ್ಸ್ ಇದು ಮಾಡಬಾರ್ದು. ಯಾರಿಗೆ ಹೇಳೋದೇ ಇಲ್ಲ ಆ ವಿಷಯಕ್ಕೆ, ಯಾರಿಗೂ ಬೇಕೇ ಇಲ್ಲ. ಅವ್ರ ವಾಕ್ಯ ಇಲ್ಲೋ ಗರಿಬಿಲಿ ಇದ್ಬಿಡ್ತಾರೆ ಪಾಪ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಹಾಂ, ಅಲ್ಲ ತಿಥಿ ಮಾಡೋದಕ್ಕೆ ಹೋಗೋದಲ್ಲ. ಮೊದಲು ಅಲ್ಲಿಗೆ ಹೋಗಬಾರ್ದು. ಫಸ್ಟ್ ಪ್ರಯಾಗ, ಆಮೇಲೆ ಕಾಶಿ, ಆಮೇಲೆ ವಿಷ್ಣು ಪಾದ ಬಂದು ಫೈನಲ್ 3ರಲ್ಲಿ ಅದು. ಅಲ್ಲಿ ಅರ್ಪಣೆ ಮಾಡಿದ್ಮೇಲೆ ನೆಕ್ಸ್ಟ್ ಬ್ರಹ್ಮಕಪಾಲ ಅಷ್ಟೇ. ಅದು ಒಂದು ಕ್ರಮದಲ್ಲಿ ಹೋಗಬೇಕು. ಬಿಡುತ್ತೇವೆ ಎಲ್ಲೇ ಮಾಡಿದರೂ ಕೂಡ ಈ ಕ್ರಮದಲ್ಲೇ ಮಾಡಬೇಕಿದೆ. ತೀರ್ಥವರು ಸ್ಪಷ್ಟವಾದ ಸೌಂಡ್ ಬರೆದಿರೋ ಕ್ರಮ ಅದು. ಅಲ್ಲಿ ಹೇಳ್ತಾರೆ ಪಾಪ, ಅಲ್ಲಿ ಹೋಗಿ ಅದು ಹೇಳಿದರೆ ನಾವು ಬಂದಾಗ ಹೇಳಿದ್ರೆ ಭಾರಿ ಖುಷಿಪಟ್ಟರು ಅವರು. ಎಲ್ಲರೂ ರಿವರ್ಸ್ ಬರ್ತಾರೆ, ಹೇಳಿದ್ರೆ ಕೇಳೋದೇ ಇಲ್ಲ. ನಾವೇನು ಮಾಡೋಂಗಿಲ್ಲ, ನಾವು ಮಾಡಿಸ್ಕೊಂಡು ಹೋಗ್ತೀವಿ ಅಷ್ಟೇ ಅಂತ ಹೇಳಿದ್ರು ಅಷ್ಟೇ. ಹಾಗೆಲ್ಲ ಮಾಡಬಾರ್ದು ಹೇಳಿದ್ರೆ ಅವ್ರು ಕಿವಿಗೆ ಹೋಗೋದು, ಸುಮ್ಮನೆ ಮಾಡಿಸ್ರಿ ಅಂತಾರೆ ಹೊರತು ಕೇಳೋದಕ್ಕೆ ಅವ್ರಿಗೆ ಬೇಕಿಲ್ಲ, ಹೇಳೋದಕ್ಕೆ ಬೇಕಿಲ್ಲ. ಅವು ಹೇಳ್ಬೇಕು ಇಲ್ಲಿಂದ. ಅದಕ್ಕೆ ಕೇಳ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಯಾವ ಕ್ರಮ ಏನು. ತೀರ್ಥಪರ್ಬಂಧ ಸರಿಯಾಗಿ ಒಂದು ಓದ್ಕೊಂಡು ಹೋದ್ರೆ ಎಷ್ಟೋ ವಿಷಯ ತಿಳಿಯುತ್ತೆ. ಅವ್ರಿಗೆ ಅರ್ಥ ಆಗೋದಿಲ್ಲ. ಅದು ಧರ್ಮ ಕೆಟ್ಟ ಹಾಳಾಗಿ ಹೋಗಿಬಿಟ್ಟಿದೆ. ಅದಕ್ಕೆ ಯಾವುದು ಸಿದ್ಧಿ ಬರೋದಿಲ್ಲ. ಆದ್ದರಿಂದ ಸಮಾಜ ಕೆಳಗೆ ಹೋಗಿಬಿಡುತ್ತೆ. ಶೇಪ್ಸೀತಿ ತಮೋ ಘೋರಂ. ಇವತ್ತು ದೊಡ್ಡ ಆಫೀಸರ್ ಸಸ್ಪೆಂಡ್ ಮಾಡೋದಿಲ್ಲ, ತಪ್ಪು ಮಾಡಿದರೆ. ಆ ಥರ ಅಪರಾಧ ಮಾಡಿದರೆ ಸಸ್ಪೆಂಡ್ ಮಾಡೋದಿಲ್ಲೇನು? ಈ ಬ್ರಾಹ್ಮಣ ಅಪರಾಧ ಮಾಡಿದ್ರೆ ಕೆಳಗೆ ಬೀಳ್ತಾನೆ. ನಾಕುಲೇನೈವ ರೂಪೇಣ ರೋಸಸ್ತಂ ಪಿತರೋ ಅಶಪನ್ ಭವತ್. ಅದಕ್ಕೆ ನಮ್ಮ ಟು ದಿ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್ ಸರಿ ಇರಬೇಕು. ಇಲ್ಲ ಹೋದರೆ ಅಲ್ಲಿ ಮುಂಗುಸಿ ಕಳಿಸಿದ್ರೆ ಮುಂಗುಸಿ ಶಾಪ ಕೊಟ್ಟರು. ಜಮದಗ್ನಿ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ಯಾರೋ ಅದಕ್ಕೆ ಶಾಪ ಕೊಟ್ಟರು. ಇವತ್ತು ನಾವೇ ತಪ್ಪು ಮಾಡಿದ್ರೆ ನಮಗೆ ಶಾಪ ಆಗ್ತದೆ. ಅದೆಲ್ಲ ತಿಳ್ಕೊಂಡು ಶ್ರಾದ್ದದ ದಿವಸ ಭಾಳ ನಿಯಮಗಳು ತುಂಬ ಜಾಸ್ತಿ. ಶ್ರಾದ್ದದ ನಿಯಮಗಳು ಎಷ್ಟೋ ಸರ್ತೆ ಮಾಡೋರ ನಿಯಮ ಇರ್ತಲ್ಲ, ಬರ್ತಾರಲ್ಲ ಅವ್ರಿಗೆ ನಿಯಮಗಳು ಬೇಕಾದಷ್ಟಿದೆ. ಊಟಕ್ಕೆ ಬರ್ತಾರಲ್ಲ ಅವ್ರಿಗೆ ನಿಯಮಗಳಿದೆ. ಎಲ್ಲಿ ಸುಮ್ಮನೆ ಊಟಕ್ಕೆ ಹೋಗೋರಿಗೆಲ್ಲ ಅಲ್ಲಿ ಕೂಡ್ತಾರಲ್ಲ ಸ್ಥಾನಗಳಿಗೆ, ಅವ್ರಿಗೆ ಭಾಳ ನಿಯಮಗಳಿದೆ ಫಾಲೋ. ಇವರಿಗಿಂತ ಜಾಸ್ತಿ ನಿಯಮ ಅವರಿಗಿದೆ. ಅರ್ಥ ಆಯ್ತಾ? ಅದು ಯಾರು ಫಾಲೋ ಮಾಡೋದೇ ಇಲ್ಲ. ಅದು ಮಾಡಬೇಕು ನಿಂತ ಕಥೆ ಹಿಡಿದಾಗ ಎಚ್ಚರ ಬರ್ತದೆ. ಇಲ್ಲ ಹೋದರೆ ಸರಿಯಾಗಿ ಹೋಗ್ಬೇಕು ಅಂದ್ರೆ ಬಿಟ್ಟು ಬಿಡಬೇಕು ಅಷ್ಟೇ ಹೊರತು ಹುಷಾರಾಗಿರಿ ಅಂತೇಳಿ ಹೇಳ್ತಾರೆ. ನೀನು ಹಾಗಿದ್ದರೆ ತಪ್ಪು ಮಾಡಿದ್ದಿ, ಶಾಪ ಕೊಡ್ತೀವಿ ಅಂತ ಕೊಟ್ಟರು. ಭವತ್ವಂ ನಕುಲಃ. ಈ ನಕಲ ರೂಪದಲ್ಲಿ ಬಂದಿದ್ದ, ಇದೇ ರೂಪದಲ್ಲೇ ಇದ್ದುಬಿಡು ನೀನೀಗ. ರೂಪ ಚೇಂಜ್ ಆಗೋದು ಬೇಡ. ಈ ರೀತಿ ಒಂದು ಕಥೆ ಇದೆ, ಕೇಳಿದ್ದೆ, ಹಿಂದೆ ಬಂದಿದ್ದು ನೆನಪಿದೆ ಎಲ್ಲಾದರೂ ಕೂಡ? ಭಾಳ ಹಿಂದೆ, ನೆನಪಿರೋ ಚಾನ್ಸ್ ಇಲ್ಲ. ಅದು ತುಂಬ ಹಿಂದೆ ಆದ್ದರಿಂದ ಮರ್ತೋಗ್ಬಿಟ್ಟಿದೆ. ತಾಟಕಿ ಅದಲ್ಲ ಇನ್ನೊಂದೇ ತಾಟಕಿ ಇದ್ದಾಳೆ. ತಾಟಕಿ, ಅವಳ ಗಂಡ ಸುಂದ ಅಂತಿರ್ತಾನೆ, ಮಗ ಮಾರೀಚ. 3 ಜನ ಮೂಲತಃ ಏನಲ್ಲ, ಅವರು ರಾಕ್ಷಸರಲ್ಲ, ಅವರು ಯಕ್ಷರು. ಸುಕೇತು ಅವರಪ್ಪ, ಸುಕೇತನ ಮಗಳೇ ತಾಟಕಿ. ಗೊತ್ತಾಯ್ತಾ? ಇವಳ ಗಂಡ ಸುಂದ, ಇವನು ಮಗ ಎಲ್ಲರೂ ಯಕ್ಷರು, ರಾಕ್ಷಸರಲ್ಲ. ಆದರೆ ಅಗಸ್ತ್ಯರ ಹತ್ರ ಹೋಗಿ ಅವನು ಹುಚ್ಚುಚ್ಚು ಮಾಡ್ತಾನೆ ಸುಕೇತು. ಅವನು ಕೊಂದು ಬಿಡ್ತಾನೆ.
ಆವಾಗ ಇವರು ರಾಕ್ಷಸ ವೇಷದಲ್ಲಿ ಹೋಗ್ಬೇಕಾರೆ ಅವ್ರು ಶಾಪ ಕೊಡ್ತಾರೆ ರಾಕ್ಷಸರಾಗಿ ಇದ್ಬಿಡಿ ಅಂತ ಹೇಳಿ ವೇಷ ಬದಲಾಯ್ತು ಆ ರೂಪ ಚೇಂಜ್ ಆಗಿ ಅಲ್ಲಾಡಿ ಬಿಡ್ತಾರೆ. ಅದೇ ರೀತಿಯೇ ತುಂಬರು ಇವ್ರಿಗೆ ಕೊಟ್ಟಿರ್ತಾನೆ ಏನಂತ ತನ್ನ ದೇಹ ಕೊಟ್ಟಿರ್ತಾನಲ್ಲ ಅವ್ರು ಹೇಳ್ತಾರೆ ನಿನಗೆ ಅವಳು ಯುದ್ಧದಲ್ಲಿ ಸಾಯೋವರೆಗೂ ದೇಹ ವಾಪಸ್ ಬರೋದು ಬೇಡ, ಹೇಗಿರ್ಬೇಕು ನೀನೀಗ ಇಲ್ಲೇ ಕಾಯ್ತಾ ಕೂತಿರ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ತಪ್ಪುಗಳ ಕೆಲಸ ಹಾಗೆ ಉಳಿಸ್ಬಿಡುತ್ತೆ ಗಟ್ಟಿಯಾಗಿ. ನೀನು ನಕಲ ವೇಷದಲ್ಲಿ ಆಗ ಬಂದಿದ್ದ, ಈಗ ನಕಲ ಅಂದರೆ ಆ ರೂಪದಲ್ಲಿ ಹೀಗೆ ಇದ್ದಾನೆ ಇವತ್ತಿನೂ ಕೂಡ, ಆಗಿಂದ ಹೀಗೆ ಹಾಗೇ ಇದ್ದಾನವನು. ಅದಾಗಲಿ. ಆಮೇಲೆ ಏನು ಮಾಡಬೇಕು ನೀನು? ಯಜ್ಞವನ್ನು ಬೈತೀಯ, ಅಂತ ತಮಸ್ಗೆ ಹೋಗ್ತೀಯ. ನೋಡಿ ಇಲ್ಲಿ ಅಂತ ತಮಸ್ಗೆ ಹೋಗಿ ಅಂತ ಹೇಳಲಿಲ್ಲ ಅವರು. ಯಾಕೆ ಹೇಳಿ? ಅವ್ನು ಪಾಪ ಸಾಲದು, ಅವ್ರು ಬೈದಾಗ ಫುಲ್ ಪಾಪ ಬರ್ತದೆ. ಅಲ್ಲಿಗೆ ಹೋಗು ಅಂತ ಕೋರ್ಸ್ ಕಂಪ್ಲೀಟ್ ಆಗ್ತದೆ ಅಂತ ಕೊಲ್ಬೇಕಾದ್ರೆ ಇವ್ರನ್ನ ಮಾಡಿ ಫೈನಲ್ಸ್ ಅದು. ದೊಡ್ಡವ್ರು ಯಜ್ಞ ಯಾರೋ ಪಟ್ಟಾಭಿಷೇಕ ಕಲಿಸಿದ್ರೆ ಏನೂ ಆಗ್ತಿದ್ದಿಲ್ಲ, ಅಷ್ಟು ದೊಡ್ಡದು ಅನರ್ಥ ಆಗ್ತಿದ್ದಿಲ್ಲ. ರಾಮದೇವ್ರ ಪಟ್ಟಾಭಿಷೇಕ ಕಲಿಸಿದ್ರೆ ತಮಸ್ಸು ಹೋಗ್ಬೇಕು. ಭೂತ್ವಯ ದಾಸಿ ವಿರುಂಪ ರಾಮಾಭಿಷೇಕಂ ತತಃ ಸ್ವಗತಿ ಮಾಪ್ಸತೆ ಕರ್ಮಣಾತ್ವಂ. ಆ ಕರ್ಮದಿಂದಾಗಿ ನೀನು ತಮಸ್ಸಿಗೆ ಹೋಗ್ತಿದ್ದು ಬ್ರಹ್ಮದೇವರು ಹೇಳಿರ್ತಾರೆ. ಇದು ಹೀಗೆ ನಡೀತು. ಎಲ್ಲ ಪ್ಯಾರಲ್ ಸ್ಟೋರೀಸ್ ಇವೆಲ್ಲ ಕೂಡ. ಆದ್ದರಿಂದ ಭಾರಿ ಹುಷಾರಾಗಿರಬೇಕು. ಕ್ಷೇಪ್ಸೀತಿ ತಮೋಘೋರಂ ಭೂಯ. ಕೆಲವೆಲ್ಲ ನಿಯಮಗಳು ಹಾಗೆ. ಯಾವುದೋ ಪಾಪ ಮಾಡಿದ ಮೂಕನಾಗಿ ಹುಟ್ಟಿದ, ಜನ್ಮಪೂರ್ತಿ ಮೂಕನಾಗಿರ್ತಾನೆ. ಯಾವುದೋ ವಿಕಲನಾದ ಜನ್ಮಪೂರ್ತಿ ಆಗಿರ್ತಾನೆ. ಕೆಲವು ಒಂದೇ ಹೋಗಿಬಿಡುತ್ತೆ. ಕೆಲವೆಲ್ಲ ವಿಶೇಷ ಅವನಿಗೆ ಇಲ್ಲಿವರೆಗೆ ಆಗಿ ಅಂತ ಹೇಳಿರ್ತಾರೆ. ಅದಾದ ತಕ್ಷಣ ಸರಿ, ಇದಕ್ಕಿಂತ ಒನ್ ಡೇ ಫೈನ್ ಸರಿ ಹೋಗಿಬಿಡ್ತಾರೆ. ಯಾವುದೋ ಒಂದು ತೀರ್ಥಕ್ಕೆ ಏನೋ ಮಾಡ್ದ ಅದು ಹೇಳಿರ್ತಾರೆ, ಇವನಿಗೆ ಗೊತ್ತೇ ಇರೋದಿಲ್ಲ. ಅವರು ಅರ್ಜುನ ಬಂದು ಒಟ್ಟಿಗೆ ಎಳೆಯೋವರೆಗೂ ನಿಮಗೇನಿಲ್ಲ ಅಂತ ಹೇಳಿದರು. ಮೊಸಳೆಗಳಿಗೆ ಅಪ್ಸರಿ ವಾಪಸ್ ಬರಲ್ಲ ಅಂತ ಹೇಳಿದರು. ಒಟ್ಟಿಗೆ ಎಳೆದ ಅದು ವಾಪಸ್ ಬಂದುಬಿಡುತ್ತೆ ದೇಹ. ಆ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಬಿಡುಗಡೆ, ಇಲ್ಲದವ್ರು ಪೂರ್ತಿ ಹಾಗೇ ಇರಬೇಕು. ಯಾವಾಗ ನೀನು ಯಾರವರು ಧರ್ಮಾದಿಗಳು ಮಾಡ್ತಕ್ಕಂಥ ಯಜ್ಞವನ್ನು ಬೈತೀಯಲ್ಲ, ಆಗ ನೀನು ಅಂಧನ್ ತಮಸ್ಸಿಗೆ ಹೋಗು ಅಂತ ಹೇಳಿಬಿಡ್ತಾರೆ. ಘೋರ ತಮೋಘೋರಂ ಭೂಯ ಪಾಪೇನ ಯಾತ್ವಯಂ ಇತ್ಯಭಿಪ್ರೇತ್ಯ ತೈಹಿ ಶಬ್ದಃ ತಥಾ ಕೃತ್ವ ತಮೋ ಅಭ್ಯಯಾತ್. ಒಂದೇ ಆಫೀಸಲ್ಲಿರ್ತಾನೆ, ಆಫೀಸಲ್ಲಿ ಬೈತಾನೆ ಅವನಿಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಇಲ್ಲ. ಯಾರು ಮಾಡಬೇಕದನ್ನು? ಮುಖ್ಯಸ್ಥ ಮಾಡಬೇಕೆ ಹೊರತು ಕಂಡವರೆಲ್ಲ ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ಇವು ಪಿತೃದೇವತೆಗಳಿಗೆ ಹೇಳುತ್ತೆ. ಅಂಧ ತಮಸ್ಸಿಗೆ ಹಾಕಬೇಕಾದ್ರೆ ಹರಿವಾಯುಗಳ ದ್ರೋಹನೇ ಆಗಬೇಕು, ಬೇರೆ ದ್ರೋಹಕ್ಕೆ. ಅದಕ್ಕೆ ಹೇಳ್ತಾರೆ ಅಸ್ಮಿನ್ ಅಸ್ಮದ್ ಗುರುಣಾಂ ಎಲ್ಲ ಹೇಳಬೇಕಾದ್ರೆ ತದ್ವಿಷಃ ಎಲ್ಲ ನೆನಪಿಟ್ಕೊಂಡಿರಬೇಕು. ಅವು ಹರಿವಾಯುಗಳ ದ್ವೇಷ ಅಲ್ಟಿಮೇಟ್ ಯಾವುದು ಮಾಡಿದರೂ ಕೂಡ. ಈ ಯಜ್ಞಗಳೆಲ್ಲ ಫೈನಲಿ ಎಂಡ್ ಆಗೋದು ಅವ್ರ ಪೂಜೆಯಲ್ಲಿ ಆಗೋದ್ರಿಂದ ಎಂದೂ ಕೂಡ ಯಾವ ದೇವ ಕಾರ್ಯಕ್ಕೂ ವಿಘ್ನ ಮಾಡೋಕ್ಕೆ ಹೋಗಬಾರ್ದು. ನಾವು ಸರಿಯಾಗಿ ಆದಷ್ಟು ಬೆಸ್ಟ್ ಆಫ್ ಅವರ್ ನಾಲೆಡ್ಜ್, ನಮಗೆ ಗೊತ್ತಿಲ್ಲ ಆ ವಿಷಯ ಬೇರೆ, ಗೊತ್ತು ಮಾಡ್ಕೋಬೇಕು. ಫಸ್ಟ್ ಅವನು ಗೊತ್ತು ಮಾಡ್ಕೋಬೇಕು. ಅದಕ್ಕೆ ಶ್ರಾದ್ದ ಪಕ್ಷ ಏನೇ ಇದ್ದರೂ ಕೂಡ ಅವತ್ತು ಯಾತಕ್ಕೆ ಹೇಳಿದ್ದಾರೆ ಇದೆಲ್ಲ ಮೊದಲು ಕೇಳಬೇಕು ಏನು ಮಾಡ್ತೀವಿ ಅಂತೇಳಿ. ಆಗ ಹುಷಾರ ಮಾಡೋಕ್ಕೆ ಬರುತ್ತೆ. ಅದು ತುಂಬ ಜನ ಹೋದವರೆಲ್ಲ ನೋಡಬೇಕು. ಸರಿ ಊಟದೊತ್ತಿಗೆ ಹೋಗ್ಬಿಡಿ. ಎಲ್ಲ ಕಡೆ ದರಿದ್ರಾಭ್ಯಾಸ ಊಟಕ್ಕೆ ಹೋಗ್ಬಿಡೋದು ಅಷ್ಟೇ. ಊಟಕ್ಕೆ ಹೋಗಲಿ ತಪ್ಪಲ್ಲ, ಆ ಕಾಲಕ್ಕೂ ಮೊದಲು ಹೋಗಿ ಏನಾಗುತ್ತೆ ನೋಡಬೇಕು ಅಂತ ಹೋಗಬೇಕು. ಆಗ ಅವರು ಆ ವಿಷಯ ಸ್ವಲ್ಪ ಹೇಳಬೇಕು. ಹೌದಲ್ಲ ನಾನು ಸರಿ ಮಾಡೋ ಅನ್ಕೋತಾನು. ಆಗ ಜ್ಞಾನ ಬೆಳೀತಾ ಹೋಗುತ್ತೆ, ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ, ಸಂತತಿ ಬೆಳೆಯುತ್ತೆ. ಅಲ್ಲಿ ಸ್ಟಾಪ್ ಆಗಿಬಿಟ್ಟು ಎಲ್ಲ ಕ್ಲೋಸ್ ಆಗಿಬಿಟ್ಟು ಕೊನೆಗೆ ಅವ್ರು ಮಾಡಿದ್ರು ನಾನು ಮಾಡಿದೆ ಅಂದ್ಬಿಡ್ತಾರೆ ಅಷ್ಟೆ. ಅದಕ್ಕೆ ಯಾವಾಗಲೂ ಜ್ಞಾನ ಕಾರ್ಯ ಇಲ್ಲದೇ ಯಾವ ಕರ್ಮ ಮಾಡಿದ್ರೂ ಅರ್ಥ ಇಲ್ಲ, ಬೆಲೆ ಬರೋದಿಲ್ಲ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಯುದ್ಧ ಮಾಡಬೇಕು, ಜ್ಞಾನ ಬೆಳಿಬೇಕು. ಎರಡೆರಡು ಜ್ಞಾನ ಇದ್ದು ಮಾಡಬೇಕು, ಜ್ಞಾನ ಬೆಳಿಬೇಕು, ಜ್ಞಾನ ಪ್ರಸಾರ ಆಗಬೇಕು. ಆಗ ಕರ್ಮಕ್ಕೆ ಭಾರಿ ಮಹತ್ವ ಬರುತ್ತೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ಹಿಂದಿನವರೆಲ್ಲ ಜ್ಞಾತ್ವಾ ಕರ್ಮ ತಿಳ್ಕೊಂಡು ಕರ್ಮ ಮಾಡಿದರು ಅಂತ ಹೇಳ್ತಾರೆ. ಇವರು ತಿಳಿದೇ ಮಾಡಿದರೆ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಬಸ್ ಹತ್ತು ಕೂತ್ಬಿಟ್ರೆ ಏನು ಮಾಡಬೇಕು? ಒಳ್ಳೆ ಬಸ್ಸು ಸೀಟ್ ಖಾಲಿ ಇತ್ತು ಅಂತ ಕೂತ್ಕೊಂಡ್ಬಿಟ್ರೆ ಅಲ್ಲ ಮತ್ತು ಎಲ್ಲಿಗೆ ಹೋಗುತ್ತೆ ಫಸ್ಟ್ ಕೇಳಬೇಕಾದ್ರೆ ಇವನು ಎಲ್ಲಿಗೆ ಹೋಗಬೇಕು ನೋಡಬೇಕು. ಎರಡನ್ನು ನೋಡ್ಕೊಂಡು ತೀರ್ಮಾನ ಮಾಡಬೇಕು ಹೊರತು ಖಾಲಿ ಬಸ್ಸು ಒಳ್ಳೆ ಬಸ್ಸು ಭಾಳ ಚೆನ್ನಾಗಿತ್ತು ಅಂತ ಹತ್ಲಕ್ಕಾಗೋದಿಲ್ಲ. ಆ ತಪ್ಪು ಮಾಡ್ತಾರೆ. ಅದಕ್ಕೇನೆ ಹೇಳಿದರು ಯಜನ ಯಾಜನ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ, ಮಾಡಿಸಿದವ್ರಿಗೂ ಶಿಕ್ಷೆ. ಅಯಾಜ್ಯ ಯಾಜನ. ಯಾಗ ಮಾಡ್ಸಕ್ಕೆ ಅಲ್ಲ ಅವ್ರ ಕೈಲಿ ಮಾಡಿಸಿದವನಿಗೂ ಪಾಪ ಬರುತ್ತೆ. ಡಿನೋಟಿಫೈ ಮಾಡಿದಾಗ ಅಫೆನ್ಸ್ ಮಾಡ್ತಾರಲ್ಲ, ತೊಗೊಂಡವನು ಕೆಟ್ಟ ಉದ್ದೇಶ ಇದೆ, ಕೊಟ್ಟವರು ಸರಿ ಕೊಟ್ಟಿಲ್ಲ. ಡಿನೋಟಿಫೈ ಮಾಡೋದು ತಪ್ಪಲ್ಲ. ಏನು ತಪ್ಪು? ಅಗೇನೆಸ್ಟ್ ರೂಲ್ಸ್ ಮಾಡಿದಿರ್ತವೆ. ಡಿನೋಟಿಫೈ ಮಾಡೋದಿಲ್ಲ ಅಂತಿದ್ದರೆ ಮತ್ತು ಕೆಲಸ ಹೇಗಾಗಬೇಕು? ಮಾಡೋದು ತಪ್ಪಲ್ಲ. ಆದರೆ ಯಾರಿಗೆ ಯಾವುದಕ್ಕೆ ನೆಸಿಟಿ ಏನು ಯಾವುದೇನು ಅದು ನೋಡಿ ಮಾಡಿದರೆ ಅದು ಇದಾಗಿದೆ. ರೂಲ್ಸಿಗೆ ಅನುಗುಣವಾಗಿದ್ದರೆ ಒಪ್ತಾರೆ, ಇಲ್ಲರೂ ಒಪ್ಪೋದಿಲ್ಲ. ಭವತ್ವಂ ನಕಲಸ್ತಾವತ್. ಯಾವತ್ತು ಧರ್ಮಾದಿ ಅಲ್ಲಿವ ನಕಲನೇ ಆಗಿರೋ ಅವರನ್ನು ಬೈತಿಯಲ್ಲ, ಅದು ತಮಸ್ಸಾಗುತ್ತೆ ನನಗೆ ಹೋಗುತ್ತೆ ಶಾಪ ಕೊಟ್ಟರು. ಇತ್ಯಭಿಪ್ರೇತ್ಯ ತೈಶಪ್ತಃ ತಥಾ ಕೃತ್ವ ತಮೋ ಅಭ್ಯಯಾತ್.
ಅವ್ರು ಶಾಪ ಕೊಟ್ಟಿದ್ದು ಹಾಗೆ ನಡೀತು, ಅಷ್ಟೆಲ್ಲ ನಡೀತು. ಇದೆಲ್ಲ ಕಥೆನೂ ಕೂಡ ಅಲ್ಲಿಯವರು ಹೇಳಿದರು, ಇಷ್ಟನ್ನು ಒಪ್ಪಿಕೊಂಡ. ಅಲ್ಲಿಗೆ ಅದು ಕಥೆ ಮುಗೀತು. ಇದಿಷ್ಟು ಥಿಯರಿ ಆಯಿತು. ಅಷ್ಟು ಕಥೆ ನಡೀತೀವಿ ಪ್ರಾಕ್ಟಿಕಲ್ಲಾಗಿ. ಆಚಾರ್ಯ ಎಲ್ಲ ಹೇಳ್ತಾರೆ. ಈಗ ಆ ಬೈದಿದ್ದು ಯಾತಕ್ಕೆ ತಪ್ಪು ಅಂತ ಹೇಳ್ತಾರೆ. ಯಾತಕ್ಕೆ ತಪ್ಪು? ಈಗ ಬೈಲಿ ಅಂತಲೇ ಅವರೆಲ್ಲ ಮಾಡಿದರು, ದೇವತೆಗಳು ಬೈಲಿ ಅಂತಲೇ ಅಷ್ಟೆಲ್ಲ ಮಾಡಿದ್ದು. ಆ ಶಾಪ ಕೊಟ್ಟಿದ್ದು ನಡೀಲಿ ಅಂತಲೇ ದೇವತೆಗಳು ಅದನ್ನು ಬಂಗಾರ ಮಾಡಿಬಿಟ್ರು. ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಇವತ್ತು ಯಜ್ಞದ ಸಾರ್ಥಕ್ಯನ ಏನಂತ ಹೇಳಿಲ್ಲ. ಯಜ್ಞ ಮಾಡಿ ಉಳಿದಾದ ಮೇಲೆ ಮೂಗುಸಿನ ಕರ್ಕೊಂಬಂದು ಹೊರಡಿಬಿಟ್ಟು ಅದರ ಬಂಗಾರ ಆದರೆ ಶ್ರೇಷ್ಠ ಅಂತ ಯಾರು ಹೇಳಿಲ್ಲ. ಅದರ ಇವನೇ ತಿಳ್ಕೊಂಡಿದ್ದ ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾರಲ್ಲ ಹಾಗೆ. ಗೊತ್ತಾಯ್ತಾ? ಅವ್ರು ಅದಕ್ಕದಕ್ಕೆ ವ್ಯಾಪ್ತಿ ಇಲ್ಲ. ಕೆಲವತ್ತು ಬಲಗ ಖರ್ಚು ಈ ಜೋಬಲ್ಲಿಟ್ಟರೆ ಸೆಂಚುರಿ ಹೊಡಿತೀವಿ, ಈ ಜೋಬಲ್ಲಿಟ್ಟರೆ ಹೊಡೆಯಲ್ಲ, ಈ ಕಡೆ ಏನೋ ಹೊಡ್ಕೊಂಡಿದ್ದೆ ಸೋತೆ ಇಲ್ಲಿ ಗೆದ್ದೆ, ಅವೆಲ್ಲ ಮೂಢನಂಬಿಕೆ. ಯಾವ ಶಾಸ್ತ್ರನೂ ಹಾಗೆ ಹೇಳಿಲ್ಲ. ಯಾವುದೇ ಯಜ್ಞ ಮುಗಿದ ಮೇಲೆ ಅಮೃತ ಸ್ನಾನ ಆದಾಗ ಮುಂಗುಸಿ ಬಂದು ಹೊರಡಿ ಅದು ಬಂದು ಬಂಗಾರ ಆದರೆ ಅದು ಸರಿಯಾದ ಯಜ್ಞ ಅಂತ ಎಲ್ಲೆಲ್ಲೆಲ್ಲೂ ಹೇಳಿಲ್ಲ. ಅರ್ಥ ಆಯ್ತಾ? ಇವನೇ ಮಾಡಿಕೊಂಡ ಕಲ್ಪನೆ ಅದು. ಅರ್ಥ ಆಯ್ತಾ? ಆದರೆ ಇಲ್ಲೋರು ಏನಾಗ್ತಿತ್ತು, ಇದೇ ಕೆಲಸ ಮಾಡಬೇಕಾಗ್ತಿತ್ತು. ಹಾಗೆ ಅದಿಲ್ಲ, ವ್ಯಾಪ್ತಿ ಇಲ್ಲ ಅದಕ್ಕೆ. ಇವ್ರು ವಿದ್ಯಾರ್ಥಿ ಬರೆದು ಪಾಸಾಗಿದ್ದಕ್ಕೆ ಏನು ಗುರುತು? ಪಾಸಾಗಿದ್ದಕ್ಕೆ ಮಾರ್ಕ್ಸ್ ಕಾರ್ಡ್ ತೋರಿಸ್ಬೇಕೆ ಹೊರತು ಬಂಗಾರ ಬೆಳ್ಳಿ ತೋರಿಸ್ಬೇಕಾಗಿಲ್ಲ ಅದಕ್ಕೆಲ್ಲ. ತಿಳಿತಾ? ಅದೆಷ್ಟೋ ಅಷ್ಟೇ. ಅದಕ್ಕದು ಸಂಬಂಧ ಇದೆ, ಯಾವುದೋ ಸಂಬಂಧ ಅಲ್ಲ. ಪರೀಕ್ಷೆ ಮುಗಿಸ್ಕೊಂಡು ಬರ್ತಾ ಇದ್ದ ಬಂದೆ ಏನೋ ಇದಾಯಿತು, ಕಳ್ತಾನೆ ಪಿಕ್ ಪ್ಯಾಕೆಟ್ ಆಯಿತು. ಪರೀಕ್ಷೆಗೆ ಹೋದ್ರೆ ಪಿಕ್ ಪ್ಯಾಕೆಟ್ ಆಗುತ್ತೆ, ಪರೀಕ್ಷೆಗೆ ಹೋಗೋದಿಲ್ಲ ಅಂತ ಕೂತ್ಬಿಟ್ಟು. ಸಂಬಂಧ ಇದೆ ಅದಕ್ಕೆ ಏನಾದ್ರು ಕೂಡ. ಆಗಿದ್ದು ಹೌದು, ವ್ಯಾಪ್ತಿ ಇಲ್ಲ ಅದಕ್ಕೆ. ಅದಕ್ಕೆ ವ್ಯಾಪ್ತಿ ಅನ್ನೋ ಪದ ಗೊತ್ತಿದ್ದರೆ ನಮಗೆ ಅರ್ಥ ಆಗ್ತದೆ. ಅದರಿಂದ ಹೀಗಾಗುತ್ತೆ. ಧೂಮ ಇದ್ದಲ್ಲಿ ಏನಿರಬೇಕು? ಅಗ್ನಿ ಇರಬೇಕು, ಅದು ವ್ಯಾಪ್ತಿ. ಅದು ಒಂದು ಪಾತ್ರೆ ಇದ್ದಲ್ಲಿ ಅಗ್ನಿ ಇರಬೇಕು ಅಂತೇನೇ ಇಲ್ಲ. ಗೊತ್ತಾಯ್ತಾ? ಅದು ವ್ಯಾಪ್ತಿ ಇಲ್ಲ. ಅದಕ್ಕೆ ವ್ಯಾಪ್ತಿ ಎಂಬ ಪದ ಅರ್ಥ ಮಾಡಿಕೊಂಡೆ ತಿಳಿಯೋದು. ಮೂಢನಂಬಿಕೆಲ್ಲ ಹೋಗಿಬಿಡುತ್ತೆ ಅವಾಗ. ವ್ಯಾಪ್ತಿ ಇರೋದೆಲ್ಲಿ? ಈ ಕೆಲಸಕ್ಕೆ ಫಲ ಅಂತ ಹೇಳ್ತಾರೆ. ಇದಕ್ಕೆ ಹೇಳೇ ಇಲ್ಲ ಅದನ್ನು, ಸುಮ್ಮನೆ ತಿಳ್ಕೊಂಡ. ಯದ್ಯಪಿ ಅದು ದೇವತೆಗಳು ಮಾಡಿದ್ದೇ ಕೆಲಸ ಹೊರತು ಬೇರೆ ಅಲ್ಲ. ಅದನ್ನ ಅನಲೈಸ್ ಮಾಡ್ತಾರೆ ಆಚಾರ್ಯ. ಭಾಳ ಅಪೂರ್ವ ವಿಚಾರ. ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಕರ್ಮಾಚರಣೆಯ ಬಗ್ಗೆ ದೊಡ್ಡ ಮಾಹಿತಿ ಇದು. ತಾತ್ಪರ್ಯ ಓದ್ದವರಿಗೆ ಏನೂ ಗೊತ್ತಾಗಲ್ಲ, ಓದದೇ ಇದ್ದವರಿಗೆ. ಓದೋದಿಲ್ಲ ಸಾಮಾನ್ಯ, ಆದ್ದರಿಂದ ಗೊತ್ತೇ ಆಗೋದಿಲ್ಲ. ಕರ್ಮಾಚರಣೆಯ ಬೆಲೆ ಹೇಗೆ ಕಟ್ಟಬೇಕು ಅಂತ ಹೇಳ್ತಾರೆ. ಇವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಒಂದು ಕರ್ಮನ. ಯಾವುದೇ ಕರ್ಮ ಮಾಡಿದಾಗ, ಕಾರ್ಯ ಮಾಡಿದಾಗ ಇದೆಲ್ಲ ತಿಳ್ಕೊಂಡಾಗ ಸುಧಾಮ ಕೊಟ್ಟ ಅವಲಕ್ಕಿಗೆ ಅಷ್ಟು ಕೃಷ್ಣ ಯಾತಕ್ಕೆ ಕೊಟ್ಟ? ಇರೋದು ಅಷ್ಟು ಮಾಡಿದರೆ ಕೃಷ್ಣ ಯಾಕೆ ತೊಗೊಳ್ಳಿಲ್ಲ? ಅವೆಲ್ಲ ಅರ್ಥ ಆಗುತ್ತೆ. ದೊಡ್ಡ ತುಂಬ ವಿಷಯ ಡಿಸ್ಕಸ್ ಮಾಡ್ತಾರೆ ಆಚಾರ್ಯರು. ನಮ್ಮ ಭಗವದ್ಗೀತಾ ಭಾಷ್ಯ ಕೂಡ ಹೌದಿದು. ಭಗವದ್ಗೀತಾ ತಾತ್ಪರ್ಯ ಎಲ್ಲದಕ್ಕೂ ಆ್ಯಡ್ ಮಾಡ್ಕೊಂಡು ಓದಬೇಕಾದ ಭಾಗ ಇದು. ಅದಿಷ್ಟನ್ನು ನಾಳೆ ನೋಡೋಣ, ಹೊತ್ತಾಗಿದೆ. ನಾಳೆ ಅದನ್ನು ಪೂರ್ತಿಯಾಗಿ ಅವಸರದಲ್ಲಿ ನೋಡೋದು ಬೇಡ. ಅಂತೂ ದೇವತೆಗಳೇ ಮಾಡಿದ ಪ್ಲಾನೇ ಹೊರತು ಬೇರೆ ಅಲ್ಲ. ಇಂಥ ಪ್ರಸಂಗ ಒಂದು ಬಂತು, ಎಲ್ಲಿ ಹೇಳಿ ನೋಡಂತೆ. ದೇವತೆಗಳೇ ಮಾಡಿದ ಪ್ಲಾನ್ ಎಲ್ಲಿ ಬಂತು? ಎಲ್ಲಿ ಮಾಲೆ ಹಾಕಿದ್ದೆ? ಹಾಂ, ಅಲ್ಲ, ಎಲ್ಲಿ ಹೇಳಿ ನೋಡ. ಅಲ್ಲ, ಸರಿಯಾಗಿ ಯೋಚನೆ ಮಾಡಿ. ದುರ್ಯೋಧನ ಪುಷ್ಪವೃಷ್ಟಿ ಮಾಡಿದರು, ಗೊತ್ತಾಯ್ತಿಲ್ಲ. ದೇವತೆಗಳಿಗೆ ಕೃಷ್ಣ ಏರ್ಪಾಡು ಮಾಡಿದ್ದು, ನೀವು ಮಾಡಿರಿ ಅಂತ ಹೇಳಿಬಿಟ್ಟು. ಅದೇನು ತಿಳ್ಕೊಬೋದು ದುರ್ಯೋಧನ ಅದರಿಂದ? ನಾವು ಮಾಡಿದ್ದೆಲ್ಲ ಸರಿ. ಅರ್ಥ ಆಯ್ತಾ? ಈಗ ಮಾಡಿದ್ದೆಲ್ಲ ಸರಿ ಅಂತ ತಿಳ್ಕೊಬಿಟ್ಟವ್ರು. ಯಾಕೆ? ಪುಷ್ಪವೃಷ್ಟಿ ಆಯ್ತಲ್ಲ ಅದಕ್ಕೆ, ಇದು ಬಂಗಾರ ಆಯ್ತಲ್ಲ ಅದಕ್ಕೆ ವ್ಯಾಪ್ತಿ. ಹಾಗಿಲ್ಲ. ಎಂಥ ಪುರುಷರು ಏನೇ ಮಾಡಿದರೂ ತಪ್ಪೇ. ಅದನ್ನೇ ಕೃಷ್ಣ ಹೇಳೋದು. ನೀನು ಎಂಥವನು, ನೀನು ಪರಮ ಪಾಪಿಷ್ಟ. ನಿನಗೇನಾದರೂ ಇಂಥ ಸಮಸ್ಯೆ, ನಿನಗೆ ಸದ್ಗತಿ ಆಗೋದಾದರೆ, ಗೊತ್ತಾಯ್ತಾ? ಧ್ವಾಂತಂ ಸ್ಯಾತ್ ಸೂರ್ಯವತ್ ಪ್ರಕಾಶಕಂ. ಕತ್ತಲೆಯ ರಾಶಿಯನ್ನು ಫಳಫಳ ಹೊಡೆಯುತ್ತೆ ಅಂತ ಹೇಳಬೇಕಷ್ಟೇ. ಏನೇ ಮಾಡಿದರೂ ಏನಲ್ಲ ಅದು, ನೀನು ಮಾಡಿದ ತಪ್ಪೇ ಕೃಷ್ಣ ಹೇಳ್ತಾನೆ. ಇದು ಅರ್ಥ ಮಾಡಿಕೊಂಡು ಎಷ್ಟೋ ದಿನ ಹೇಳಿದ್ರಲ್ಲ, ಆ ಫಿಲ್ಮ್ ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಜನ ಸತ್ತರು, ಸ್ವಲ್ಪ ಜನ ಉಳ್ಕೊಂಡ್ಬಿಟ್ರು. ಉಳ್ಕೊಂಡು ಇಂಟರ್ವ್ಯೂ ಮಾಡಿದ್ರು, ಹೇಳಿದವನು, ನಾನು ಸ್ಮೋಕಿಂಗ್ ಝೋನಲ್ಲಿ ಕೂತಿದ್ದೆ, ಉಳ್ಕೊಂಡ್ಬಿಟ್ಟೆ. ಆದ್ದರಿಂದ ಸ್ಮೋಕಿಂಗ್ ಬಿಡೋದೇ ಇಲ್ಲ. ಮಹಾನುಭಾವ ಪೇಪರಲ್ಲಿ ಬಂದಿತ್ತು ಅದು. ಸ್ಮೋಕಿಂಗ್ ಕಾಪಾಡಿದ್ದು ನನ್ನ ಅಂಥೇಳಿ. ಸ್ಮೋಕಿಂಗ್ ಝೋನಲ್ಲಿ ಕೂತರೂ ಉಳ್ಕೊಂಡಿದ್ದೆ, ಆ ಥರ ಹೇಳಬೇಕು. ಸ್ಮೋಕಿಂಗ್ ಮಾಡಿದ್ದಕ್ಕೆ ಉಳ್ಕೊಂಡೆ ಅಂತ ಹೇಳಬೇಕು. ತುಂಬ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನೋಡಿ, ದೇವ್ರ ಪೂಜೆ ಮಾಡೇ ಇಲ್ಲ ನಾವು, ಜನ್ಮದಲ್ಲಿ ಏಕಾದಶಿ ಮಾಡಿಲ್ಲ, ಇವತ್ತು ಮಾಡಿದ್ವಿ, ಕಾಲು ಮಾಡ್ಕೊಂಡ್ವಿ, ಆಯಿತಾ, ನಮಗೆ ಏಕಾದಶಿ ಆಗಿ ಬರೋದಿಲ್ಲ ಅಷ್ಟೇ ಅವ್ರ ವಾದ. ತುಂಬ ಜನ ಇದ್ದಾರೆ ಕೆಲಸಗಳನ್ನು ತಪ್ಪನ್ನು ಬಿಟ್ಟು ಬಿಡ್ತಾರೆ, ಆಮೇಲೆ ಬಂದು ಬಿಡಿಸಿದ್ದು ಬೈತಾರೆ. ನೀವು ಹೇಳಿದ್ದು ಬಿಟ್ಟುಬಿಟ್ಟು ಎಷ್ಟು ಕಷ್ಟ ಆಯಿತು ಗೊತ್ತಾ ಅಂಥೇಳಿ. ತಪ್ಪದು, ವ್ಯಾಪ್ತಿ ಇಲ್ಲ. ಶಾಸ್ತ್ರಕ್ಕೆ ಅದಕ್ಕೆ ಲಿಂಕ್ ಮಾಡಬಾರ್ದು. ತಿರುಪತಿಗೆ ಹೋಗ್ತಿದ್ದ ಬಂದ ಸತ್ತೋದ, ತಿರುಪತಿಗೆ ಹೋಗಿದ್ದು ಸತ್ತ ಅಲ್ಲ, ಗೊತ್ತಾಯ್ತಿಲ್ಲ. ಸಾಯೋ ಹೋಗೋಗಿತ್ತು, ದರ್ಶನ ಮಾಡಿ ಸತ್ತ ದೊಡ್ಡ ಸಾರ್ಥಕ ಆಯ್ತು ಅಷ್ಟೇ ಹೊರತು ಬೇರೆ ಅಲ್ಲ ಅದು. ಯಾಕೆ? ದೇವ್ರ ದರ್ಶನದಿಂದ ಕೆಟ್ಟದಾಗದ ರೂಲ್ ಎಸ್ಟಾಬ್ಲಿಷ್ಡ್ ರೂಲ್ ಅದು. ಇವರು ಸಾಯಲೇ ಬೇರೆ ಕಾರಣ, ದರ್ಶನ ಮಾಡಿದ್ದಕ್ಕೆ ಕಾರಣ ಅಲ್ಲ, ಬೇರೆ ಕಾರಣ. ಅದಕ್ಕೆ ಲಿಂಕ್ ಮಾಡಬಾರ್ದು, ಅದಕ್ಕೆ ಲಿಂಕ್ ಮಾಡೋಕ್ಕೆ ಹೋಗಬಾರ್ದು. ತುಂಬ ಜನ ಹಾಗೆ ಲಿಂಕ್ ಮಾಡ್ತಾರೆ. ಅದು ಮಾಡಬಾರ್ದು ಅಂತ ಹೇಳಿದ್ರೆ ಕತೆ ಹೊರಟಿರೋದು. ಹಾಂ,
ಇದು ಎಕ್ಸೆಪ್ಷನ್ ಅದು. ಅಂದರೆ ನಿಯಮ ಅಂತ ಎಲ್ಲಿ ಶಾಸ್ತ್ರದಲ್ಲಿ ಹೇಳಿಲ್ಲ, ಏನಂತ ಹೇಳಿಲ್ಲ. ಈ ರೀತಿ ನಿಯಮ ಹೇಳಿದ್ರೆ ಅದು ನಿಯಮನೇ, ಅದು ತಪ್ಪಿಸಕ್ಕೆ ಬರೋದಿಲ್ಲ. ಅದಕ್ಕೆ ಬ್ರಾಹ್ಮಣರು ಹೊಗಳಿದ್ರು, ನಿಮ್ಮ ಚೆನ್ನಾಗಿ ಮಾಡಿದ್ದು. ಅದು ವ್ಯಾಪ್ತಿ. ಅದು ಯಾವುದೇ ಕೆಲಸ ಕಾಂಪಿಟೆಂಟ್ ಅಥಾರಿಟಿ ಹೊಗಳಿದರೆ ಏನರ್ಥ? ಅದಕ್ಕೆ ವ್ಯಾಪ್ತಿ ಇದೆ, ಸರಿಯಾಗಿ ಇದೆ ಅಂತ. ಯಾರ್ಯಾರೋ ಹೇಳಿದ್ರೆ ಮುಂಗಿಸಿ ಬೈದರೆ ಕೆಟ್ಟ, ಮುಂಗಿಸಿ ರೋಲೇ ಇಲ್ಲ ಅದಕ್ಕೆ. ಸರ್ಟಿಫಿಕೇಟ್ ಇದೆ ಮತ್ತು ಬಂದು ಯಾವನೋ ನೀವು ಫೇಲು ಅಂತ ಹೇಳಿದ್ರೆ ನಕ್ಕು ಬಿಡ್ತಾರೆ ಅಷ್ಟೇ. ನೋಡಿರಿ ಸರ್ಟಿಫಿಕೇಟ್ ಇದೆ ಅಂತ ತೋರಿಸ್ತಾರೆ. ನಾನು ಹೇಳ್ತೀನಿ ಫೇಲು ಅಂತ ಹೇಳಿದರೆ ನೀನು ಮೂರ್ಖ ಹೇಳ್ತೀವಿ ಹೋಗುವಂತ ಕಳಿಸ್ತಾರೆ. ವ್ಯಾಪ್ತಿ ಅದಲ್ಲ, ಅದಕ್ಕೆ ಸರಿಯಾಗಿ ವ್ಯಾಪ್ತಿ ತಿಳ್ಕೊಂಡಿರ್ಬೇಕು. ಈ ರೀತಿ ಮಾಡಿದರೆ ಈ ರೀತಿ ಆಗುತ್ತೆ. ಶಕರಶಾಸ್ತ್ರ ಇದೆ, ಅದು ಕರೆಕ್ಟು. ಶಕರಶಾಸ್ತ್ರ ಅಂತ ಶಾಸ್ತ್ರ ಪ್ರಕಾರ ನಡೆದ್ರೆ ಕರೆಕ್ಟು. ಇವರೇ ಅಂತ ಅಂದ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅದು ಮೂಢನಂಬಿಕೆ ಶುರುವಾಗೋದೇ ಅದರಿಂದ. ನಾನು ದೇವ್ರ ಪೂಜೆ ಮಾಡದೆ ಹೋಗ್ತಿದ್ದೆ, ಕೆಲಸ ಆಯಿತು. ಇವತ್ತು ಮಾಡಿ ಹೋಗಿದ್ದು ಕೆಲಸ ಆಗಲಿಲ್ಲ, ಆದ್ದರಿಂದ ದೇವ್ರ ಪೂಜೆ ಮಾಡೋದು ಸರಿಯಲ್ಲ. ಅವ್ನು ಏನು ಮಾಡಿದ್ರೆ ತಲೆಗೆ ಹೋಗಲ್ಲ ಅವನಿಗೆ. ನಾನು ಅನುಭವ ಅರಿಯೋದು, ನೀನು ಮಾತಾಡಬೇಡಿ ಅಂದ್ಬಿಡ್ತಾನೆ. ಇಷ್ಟು ದಿವಸ ಸುಖವಾಗಿದ್ದೆ ನಾನು, ನಿಮ್ಮ ಮಾತು ಕೇಳಿ ದೇವ್ರ ಪೂಜೆ ಮಾಡ್ಕೊಂಡು ಹಾಳಾಗೋಗುತ್ತೆ ಹೇಳ್ತಾರೆ ಅಷ್ಟೇ. ಅವ್ರಿಗೆ ಅನಿಸಿರೋದು ಅಷ್ಟೇ. ಅವ್ರು ಏನು ಮಾಡಿದ್ರು ಬಿಡು, ಮತ್ತೆ ಇನ್ನೊಬ್ರಿಗೆ ಹೇಳ್ತಾರೆ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಅದು ಮೂರ್ಖತನ. ಆ ಮೂರ್ಖತರ ಸ್ವರೂಪದಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅವನಿಗೆ. ಏನೋ ಅಯ್ಯೋ ಬೇಕಾಷ್ಟು ಜನ ಇದ್ದಾರೆ. ರಾಜಮಠಕ್ಕಾರ ಕೊಟ್ಟು ಬಿಸಾಕಿದವ್ರು ಇರ್ತಾರೆ, ಅವ್ರಿಗಿಂತ ವಾಸಿ ಪಾಪ. ಕೆಲವು ಹೌದು ಹೌದು, ಅದೆಲ್ಲ ಪ್ಲಾನೇ. ಬಟ್ ಆ ಪ್ಲಾನ್ ಮಿಸ್ಯೂಸ್ ಆಗಲಿಲ್ಲ. ಅದು ಇದು ಮಿಸ್ಯೂಸ್ ಮಾಡಿಕೊಂಡು ವ್ಯಾಪ್ತಿ ಇಲ್ಲ ಅದಕ್ಕೆ ಕೂಡ. ಅದಕ್ಕೂ ವ್ಯಾಪ್ತಿ ಇಲ್ಲ, ಇದಕ್ಕೂ ವ್ಯಾಪ್ತಿ ಇಲ್ಲ. ಅದು ಅದನ್ನು ಸೋಲ್ಬೇಕು ಎಂಬ ಥಿಯರಿ ಸರಿ ಇತ್ತು. ಇಲ್ಲಿ ಯಾವುದೂ ಸರಿ ಇಲ್ಲ. ಅದು ಅಂದಂತ ಹೋಗಬೇಕು ಅಂತ ನಡಿಬೇಕಾಗಿತ್ತು ಅಷ್ಟೇ. ಇಷ್ಟು ಕೇರ್ಫುಲ್ಲಾಗಿದ್ದಾಗ ನಾವು ಎಷ್ಟೋ ಸರ್ತಿ ಅನ್ನಿಸುತ್ತೆ, ನಾವು ಏನೋ ಮಾಡಿದ್ದಕ್ಕೂ ಅದಕ್ಕೂ ಮನಸ್ಸಿನಲ್ಲಿ ಎಂಥವ್ರಿಗೂ ಕೂಡ ಮಾಡಿದ್ದಕ್ಕೆ ಹೇಗಾಯ್ತು ಇವರು ಅಂತ ಮನಸ್ಸಲ್ಲಿ ಸೇರಿಬಿಡುತ್ತೆ. ಗೊತ್ತಾಯ್ತು? ಆಗ ಅನ್ಕೋಬಾರ್ದು. ಅಂದ್ಕೊಂಡ್ರೆ ತಪ್ಪದು. ವ್ಯಾಪ್ತಿ ಇಲ್ಲ ಆದ್ದರಿಂದ ಅದಕ್ಕೆ ಸಂಬಂಧನೇ ಇಲ್ಲ. ಅದು ಆವಾಗ ಧರ್ಮ ಕಾರ್ಯ ನಡೆಯುತ್ತೆ. ಎಷ್ಟೋ ಜನ ಒಳ್ಳೆ ಅರಿಷ್ಟ ತುಳಸಿ ಅರ್ಚನೆ ಮುದ್ದಾಪನೆ ಮಾಡಿ ಮುಗಿಸಿಬಿಡ್ತಾನೆ, ಏನು ಮಾಡಿ ಕೆಟ್ಟದಾಗಿಬಿಡುತ್ತೆ. ಛೇ ಎಷ್ಟು ಅನ್ಯಾಯ ಆಗೋಯ್ತು, ಮಾಡಿದ್ದೇ ತಪ್ಪು ಅಂತ ತಿಳ್ಕೊಬಿಡೋದು. ಹಾಗಲ್ಲ, ಏನೋ ಒಂದು ಯೋಗ ಇತ್ತು, ಅದು ಪರಿಹಾರ ಆಯಿತು. ಮಧ್ಯೆ ಆಗಲಿಲ್ಲ, ವಿಘ್ನ ಬರಲಿಲ್ಲ, ಪೂರ್ತಿ ಮೂದು ಕೃಷ್ಣಾರ್ಪಣ ಅಂದಮೇಲೆ ಕೆಟ್ಟದಾಯಿತು. ದೇವ್ರ ದಯ ಪಾಸಿಟಿವ್ ಆಗಿ ತೊಗೋಬೇಕಲ್ಲ. ಯಾಕಂದರೆ ಶಾಸ್ತ್ರ ಹೇಳುತ್ತೆ ಒಳ್ಳೆಯದಾಗೇ ಆಗುತ್ತೆ ಅಂತೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋ ತತ್ವದರ್ಶಿಭಿ. ಇಲ್ಲಿ ಮುನಿಗಳು ತತ್ವದರ್ಶಿಭಿ. ಅವ್ರು ಹೇಳೋದೇನು ಆ ಮುಗಿಸಿ ಹೇಳಿದ್ದಾರೆ, ಅರ್ಥ ಸಂಬಂಧ ಇಲ್ಲ, ತಪ್ಪದು. ನಾವು ಸಾಮಾನ್ಯವಾಗಿ ಯಾವುದನ್ನು ಕೇಳಬೇಕಾದ್ರೆ ರಿಲೇಟೆಡ್ ಪರ್ಸನ್ ಕೇಳ್ತೀವಿ, ಉಳಿದವ್ರನ್ನ ಕೇಳೋದಿಲ್ಲ. ಯಾವುದೋ ರೆವಿನ್ಯೂ ಆಫೀಸರ್ನ ಕೇಳ್ತಾರೆ, ಬೇರೆಯವ್ರನ್ನ ಕೇಳೋದಿಲ್ಲ. ಯಾಕೆಂದರೆ ಅವ್ರ ರೆವೆನ್ಸ್ ಇರೋದು ಅಲ್ಲಿ. ಯಾರ್ಯಾರನ್ನ ಕೇಳಿಬಿಟ್ಟು ಮಾಡಿದರೆ ಅವ್ರಿಗೆ ಅವನಿಗೆ ಯಾಕೆ ಕೇಳಿದ್ದಿ ಫಸ್ಟು, ನಿನಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಮಾಡಬಾರ್ದು. ಅದಕ್ಕೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಅಂದ್ರೇನು, ಕನ್ಸಲ್ಡ್ ಜ್ಞಾನಿನ ಉಪದೇಶ ಮಾಡ್ತಾರೆ ಅಂತ ಅರ್ಥ. ಯಾರ್ಯಾರೋ ಜ್ಞಾನಿಗಳಲ್ಲ. ಮನೆ ಕಟ್ಟೋದು ಬಂತು, ಇಂಜಿನಿಯರ್ ಕೇಳು, ಈ ಪ್ರಸಂಗ ಹೊತ್ತು ಅವ್ರನ್ನ ಕೇಳು ಅಷ್ಟೇ ಹೊರತು ಯಾರ್ಯಾರನ್ನ ಕೇಳಬಾರ್ದು ಅನ್ನೋದಕ್ಕೆ ಹೇಳಿದ್ದಾರೆ.